ಕಮಲಮುಖಿಯೇ ಕಮಲಾಲಯೇ ಕಮಲಾಕ್ಷಿಯೇ ಕೋಮಲೇ ಕಮಲಮುಖಿಯೇ ಕಮಲಾಲಯೇ ನಿಲ್ಲದೆ ನನಗೇನಿದೆ ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ ನಿನ್ನಾಗಮನ ಈ ದಿನ ನೀಡುವ ಮುನ್ನ ನಾನೇ ಆಮಂತ್ರಣ ಗಗನವೇ ವಾಗಿ ಭುವಿಯನು ಕೇಳಿದ ಹಾಗೆ. ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ಪ್ರತಿ ಹೆಜ್ಜೆಯಲ್ಲೂ ಸಂಗೀತ, ನಮ್ಮ ದಿನನಿತ್ಯ ಜೀವನದಲ್ಲೂ ಸಂಗೀತ ಇಲ್ಲದೆ ಬಹುಶಃ ಯಾವ ಕಾರ್ಯಕ್ರಮಗಳು ಯಾವ ದಿನವೂ ಇಲ್ಲ ಅಂತ ಅಂದ್ರೆ ತಪ್ಪೇ ಆಗಲ್ಲ. ಅಂಥದ್ರಲ್ಲಿ 5 ವರ್ಷದಿಂದ ಪ್ರತಿದಿನ ಸಂಗೀತದ ಜೊತೆ ಒಡನಾಟ ಇಟ್ಕೊಂಡು ಸಂಗೀತದಲ್ಲೇ ಸಾಧನೆ ಮಾಡ್ತಾ ದಿಗ್ಗಜರ ಜೊತೆ ಸಾಕಷ್ಟು ಹಾಡುಗಳನ್ನ ಹೇಳ್ತಾ ಮೈಸೂರಿನಲ್ಲಿ ಅವರದೇ ಆದ ಛಾಪನ್ನ ಮೂಡಿಸಿರುವಂತಹ ಕಲಾವಿದರು ಇವತ್ತಿನ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಜೊತೆ ಅವರ ಒಂದು ಸಂಗೀತದ ಜರ್ನಿನ ಶೇರ್ ಮಾಡ್ಕೊಳಕ್ ಬಂದಿದ್ದಾರೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಲಕ್ಷ್ಮಿ ಅಂತೆ ಕಂಗೊಳಿಸ್ತಾ ಇದ್ದಾರೆ. ಸೊ ಅವರಿಗೆ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಅವರ ಒಂದು ಸಂಗೀತದ ದಾರಿ ಹೇಗೆಲ್ಲ ಇತ್ತು, ಯಾರನ್ನೆಲ್ಲ ಭೇಟಿ ಮಾಡಿದ್ರು, ಸಂಗೀತ ಅಂದ್ರೆ ಅವ್ರಿಗೆ ಎಷ್ಟು ಇಷ್ಟ, ಯಾಕೆ ಆ ಒಂದು ಸಂಗೀತವನ್ನ ಆರಿಸ್ಕೊಂಡ್ರು, ಅಬ್ಬಬ್ಬಾ ಎಷ್ಟು ಪ್ರಶ್ನೆಗಳಲ್ವಾ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ನನ್ನ ಜೊತೆ ಇದ್ದಾರೆ ನಮ್ಮ ಮೈಸೂರಿನ ಹೆಮ್ಮೆಯ ಪುಟ್ಟ ಕಲಾವಿದರಾಗಿ ಹೆಸರು ಮಾಡಿ ಈಗ ದೊಡ್ಡವರಾಗಿ ಹಂಸಿನಿ ಎಸ್ ಕುಮಾರ್ ನನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು, ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು ನಿಮ್ಮ ಇಂಟ್ರೊಡಕ್ಷನ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಸೊ ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಇವ್ರನ್ನ ನೋಡಿದ ತಕ್ಷಣ ಖಂಡಿತವಾಗ್ಲೂ ಅನ್ಕೋತಾರೆ ಎಲ್ಲೋ ನೋಡಿದೀನಲ್ವಾ ಅಂತ. ಈಗ ಎಲ್ಲಿ ನೋಡಿದೀರಾ ಅಂದ್ರೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇರ್ತೀವಿ. ಅವ್ರ ಹಾಡುಗಳ ಮೂಲಕ ಅವ್ರ ಹಾಡು ಹೇಳಕ್ ಶುರು ಮಾಡಿದ್ರೆ ನಿಜವಾಗ್ಲೂ ಗೂಸ್ ಬಂಪ್ಸ್ ಬರುತ್ತೆ, ಅಷ್ಟು ಚಂದವಾಗಿ ಹಾಡ್ತಿರ್ತಾರೆ. ಆದ್ರೆ ಇವ್ರನ್ನ ನಾವೆಲ್ಲ ತುಂಬಾ ಇಷ್ಟಪಟ್ಟಿದ್ದು ಯಾವಾಗ ಅಂತ ಅಂದ್ರೆ SPB ಸರ್ ಅವರ ಎದೆ ತುಂಬಿ ಹಾಡುವೆನೋ ಕಾರ್ಯಕ್ರಮದಲ್ಲಿ ಇವರು ಒಂದು ಪಾರ್ಟ್ ಆಗಿದ್ದಾಗ. ಸೊ ಹಂಸಿನಿ ಅಂದ ತಕ್ಷಣ ಈ ಹುಡುಗಿ SPB ಸರ್ ಕಾರ್ಯಕ್ರಮದಲ್ಲಿ ಬರ್ತಿದ್ರಲ್ವಾ ಅನ್ನೋ ಅಷ್ಟು ಇತ್ತು. ಸೊ ಹಂಸಿನಿ, ಮೊದಲಿಗೆ SPB ಸರ್ ಒಬ್ಬರು ಲೆಜೆಂಡ್ರಿ, ಅವ್ರ ಜೊತೆ ಅವ್ರು ನಡೆಸ್ಕೊಡ್ತಿದ್ದಂತಹ ಕಾರ್ಯಕ್ರಮದಲ್ಲಿ ನಿಮ್ಮ ಹೆಸರು ಮೊದಲಿಗೆ ಸ್ವಲ್ಪ ಶೈನ್ ಆಗಿದ್ದು ಒಂದು ನಿಜವಾಗ್ಲೂ ದೊಡ್ಡ ವಿಷಯ. ಸೊ ಮೊದಲಿಗೆ ಸಂಗೀತ ಅಂದ್ರೆ ಏನು ನಿಮ್ಗೆ? ಸಂಗೀತ ಅಂದ್ರೆ ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಾನು ಸಂಗೀತನೇ ಆರಾಧಿಸ್ತಾ ಇರ್ತೀನಿ. ನನ್ನ ವಾಟ್ಸಪ್ ಸ್ಟೇಟಸ್ ಕೂಡ ನೀವು ನೋಡಿದ್ರೆ ನೀವು ನೋಡ್ಬೋದು, ಸಂಗೀತವೇ ನನ್ನ ದೇವರು ಅಂತಾನೆ ನಾನು ಹಾಕೊಂಡಿರೋದು. ಹೌದು. ಸೊ ಒನ್ ಆಫ್ ದಿ ಅದರ್ ಎಲಿಮೆಂಟ್ ಇಡೀ ದಿನದಲ್ಲಿ ನನಗೆ ಪ್ರತಿಯೊಂದ್ರಲ್ಲೂ ನಾನು ಸಂಗೀತನ ಹುಡುಕ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್, ನಾನು ದಾರಿ ಹೋಗ್ತಾ ಹಾಡ್ ಕೇಳ್ಕೊಂಡೆ ನಾನು ಹೋಗೋದು. ನಮ್ಮಮ್ಮ ಬೈತಿರ್ತಾರೆ ಹೀಗೆ ಅಂತ. ಸೊ ಒಂದ್ ಹಾರ್ನ್ ಆಗಿರ್ಬೋದು, ಒಂದ್ ಬಸ್ ಹಾರ್ನ್ ಬಂದ್ರು ನಾನು ಅಲ್ಲಿ ಏನಾದ್ರು ಒಂದ್ ಮ್ಯೂಸಿಕ್ ಎಲಿಮೆಂಟ್ ಇದೆಯಾ ಅಂತ ಐ ಸ್ಟಾರ್ಟ್ ಥಿಂಕಿಂಗ್. ಆ ಬಸ್ ಹಾರ್ನ್ ಆಗೋ ರೀತಿ, ಅದ್ರಲ್ಲಿ ಒಂದ್ ಸ್ವರ ಇರುತ್ತೆ. ಸೊ ಟ್ರೈನ್ ಅಲ್ಲಿ ಹೋಗುವಾಗಿರ್ಬಹುದು. ಸೊ ಪ್ರತಿಯೊಂದು ವಿಚಾರ ನನ್ಗೇನೆ ನನಗೆ ಗೊತ್ತಿಲ್ದೇನೆ ಗುನ್ಗಿಸ್ತಾ ಇರ್ತೀನಿ ಹಾಡ್ನ. ಸೊ ಹಾಗೆ ಇನ್ವಾಲಂಟ್ರಿಲಿ ಬರುತ್ತೆ. ನಾನು ತುಂಬಾನೇ ಆರಾಧನೆ ಮಾಡೋ ಒಂದು ಸಂಗೀತ ಪ್ರಪಂಚ 100%. ಈ ಜರ್ನಿ ಶುರುವಾಗಿದ್ದು ಯಾವಾಗ? ನಾನ್ ಕೇಳ್ಪಟ್ಟೆ ನೀವು ತುಂಬಾ ಸಣ್ಣ ವಯಸ್ಸಿದ್ದಾಗಲೇ ಸಂಗೀತ ಕಲ್ತಿದ್ದು. 5ನೇ ವಯಸ್ಸಿಂದಾನೇ ನಾನು ಹಾಡೋದಕ್ಕೆ ಶುರು ಮಾಡಿದ್ದೆ. ನನ್ನ ತಾಯಿ ಮೊದಲನೇದಾಗಿ ಆಕಾಶವಾಣಿ, ಬೆಳಗ್ಗೆ ಎದ್ದ ತಕ್ಷಣ ಆಕಾಶವಾಣಿ ಹಾಕೋದು ನಮ್ಮ ಮನೇಲಿ ರೂಢಿ. ರೇಡಿಯೋ ಆನ್ ಮಾಡ್ಬಿಡೋರು. ಆ ರೇಡಿಯೋ ಕೇಳ್ತಾ ಅದ್ರಲ್ಲಿ ಬರ್ತಿರೋ ಹಾಡ್ಗಳು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಹಾಡ್ನ ಕೇಳ್ತಾ ನಾನು ಹಾಡ್ ಜೊತೆಗೂಡಿಸ್ತಾ ಇದ್ದೆ, ಜೊತೆ ದನಿಗೂಡಿಸ್ತಾ ಇದ್ದೆ. ಎಲ್ಲಾದ್ರೂ ನಮ್ ತಂದೆ ಭಜನೆ ಮಾಡೋರು. ಅವಾಗ ಮುಂಚೆ ದೇವಸ್ಥಾನಗಳಲ್ಲಿ ಅವ್ರದ್ದು ಒಂದು ಭಜನಾ ತಂಡ ಇತ್ತು. ಅವ್ರ ಜೊತೆ ನನ್ನ ಕರ್ಕೊಂಡು ಹೋಗೋರು, ಜೊತೆ ಕೂತ್ಕೊಂಡು ನಾನು ಜೊತೆಗೆ ಹಾಡ್ತಾ ಇದ್ದೆ. ಸೊ ಹೀಗೆ ನೋಡಿ ಶ್ರುತಿ ಜ್ಞಾನ, ತಾಳಜ್ಞಾನ ಎಲ್ಲ ಇದೆ ಇವಳಿಗೆ ಅಂತ ಗಮನಿಸಿ ಗುರುತಿಸಿ ಅವರು ನನ್ನ
ನಂತರದ ದಿನಗಳಲ್ಲಿ ಸಂಗೀತಕ್ಕೆ ಸೇರಿಸಿದ್ರು. ಓಕೆ, ದೇವರ ನಾಮ ಎಲ್ಲ ಹೇಳ್ತೀರಾ ಅಂತ ಕೇಳ್ಪಟ್ಟೆ. ಸೊ 5 ವರ್ಷದಲ್ಲಿ ಇದ್ದಾಗಲೇ ಕಲ್ತಿದ್ರಾ ದೇವರ ನಾಮ? ಓ ಡೆಫಿನೆಟ್ಲಿ, ಮೊದಲನೇದಾಗ ಕಲ್ತಿದ್ದೆ ನಾನು ದೇವರ ನಾಮಗಳನ್ನ. ಹೌದಾ? ಹಾಗಿದ್ರೆ ಕಾರ್ಯಕ್ರಮ ಶುರು ಮಾಡಕ್ಕಿಂತ ಮುಂಚೆ ದೇವರ ನಾಮದೊಂದಿಗೆ ಶುರು ಮಾಡ್ಬೋದಾ? ಖಂಡಿತವಾಗ್ಲೂ. ಈ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಆಗಿರೋದ್ರಿಂದ ನಾನು ಲಕ್ಷ್ಮಿಯ ಒಂದು ಗೀತೆಯೊಂದಿಗೆ ಖಂಡಿತ ಪ್ರಾರಂಭ ಮಾಡೋಣ. ಕಮಲಮುಖಿಯೇ ಕಮಲಾಲಯೇ, ಕಮಲಮುಖಿಯೇ ಕಮಲಾಲಯೇ, ಕಮಲಾಕ್ಷಿಯೇ ಕೋಮಲೇ, ಕಮಲಮುಖಿಯೇ ಕಮಲಾಲಯೇ, ಕಮಲಾಕ್ಷಿಯೇ ಕೋಮಲೇ, ಕಮಲನಾಭನ ಪಾದ ಕಮಲಗಳ ಮಧುಪೆ, ಕಮಲ ಜನನಿಯೇ ಕಮಲ ಮಿತ್ರೇ ಸುಪ್ರಭೆ, ಕಮಲ ಜನನಿಯೇ ಕಮಲ ಮಿತ್ರೇ ಸುಪ್ರಭೆ, ಕಮಲ ಮುಖಿಯೇ ಕಮಲಾಲಯೇ, ಪಕ್ಷಿ ವಾಹನನಾದ ಪಾವನ ಮೂರ್ತಿಯ ವಕ್ಷಸ್ಥಳದಿ ಶೋಭಿತೆ, ಪಕ್ಷಿ ವಾಹನನಾದ ಪಾವನ ಮೂರ್ತಿಯ ವಕ್ಷಸ್ಥಳದಿ ಶೋಭಿತೆ, ಮೋಕ್ಷದಾಯಕಿ ಲೋಕರಕ್ಷಕಿ ಲಕ್ಷ್ಮೀ ದೇವಿ ಜನನಿಯೇ, ಮೋಕ್ಷರಾಯಕಿ ಲೋಕರಕ್ಷಕಿ ಲಕ್ಷ್ಮೀ ದೇವಿ ಜನನಿಯೇ, ಅಕ್ಷಯ ಫಲದ ಗೋಪಾಲ ವಿಠಲನ ಪ್ರತ್ಯಕ್ಷ ತೋರಿಸಿ ಅಪೇಕ್ಷೆಯ ಪೂರೈಸೋ, ಕಮಲಮುಖಿಯೇ ಕಮಲಾಲಯೇ, ಕಮಲಾಕ್ಷಿಯೇ ಕೋಮಲೇ, ಕಮಲಮುಖಿಯೇ ಕಮಲಾಲಯೇ, ಕಮಲಮುಖಿಯೇ ಕಮಲಾಲಯೇ, ಕಮಲಾಲಯೇ. ನಿಜವಾಗ್ಲೂ ಹಂಸಿನಿ ಕಳೆದು ಹೋದ್ವಿ ಆ ಹಾಡಿಗೆ. 5 ವರ್ಷ ಇದ್ದಾಗ ಆಡೋ ವಯಸ್ಸು, ಹೇಗ್ ಕಲಿತಾ ಇದ್ರಿ, ಹೇಗ್ ನೆನ್ಪಿಟ್ಕೊಂತ ಇದ್ರಿ? ಅದು ಈಗಲೂ ನನಗೆ ನೆನೆಸ್ಕೊಂಡ್ರೆ ಒಂದೊಂದ್ಸಲ ಅಷ್ಟು ನೆನಪಿರ್ತಿತ್ತ ನನಗೆ ಅಂತ ಅನ್ಸುತ್ತೆ. ಬಟ್ ನನ್ಗೆ ಕಷ್ಟನೇ ಆಗ್ಲಿಲ್ಲ. ನಮ್ ತಂದೆನೂ ಅಷ್ಟೇ, ನನ್ಗೆ ಗಾಡಿ ಕೂರಿಸ್ಕೊಂಡು ಹೋಗ್ತಾ ಬರ್ತಾ ವಿ ಯೂಸ್ ಟು ಪ್ರಾಕ್ಟೀಸ್. ನನ್ನ ಮುಂದೆ ಕೂರಿಸ್ಕೊಳ್ಳೋರು, ಅವ್ರ ಹಿಂದೆ ಕೂತ್ಕೊಂಡು 2 ವೀಲರ್ ಅಲ್ಲಿ ಹೋಗ್ತಾ ಬಿಟ್ಟು ಸ್ಟಾರ್ಟ್ ಅನ್ನೋರು. ನಮ್ದು ರೈಡ್ ಸ್ಟಾರ್ಟ್ ಆದಾಗ ನಾನು ಹಾಡಕ್ ಶುರು ಮಾಡುವೆ. ಅವ್ರ ಕರೆಕ್ಷನ್ಸ್ ಅಲ್ಲಿ ಇಲ್ಲಿ ಮೈನ್ಯೂಟ್ ಏನಾದ್ರೂ ಆಚೆ ಈಚೆ ಆಗ್ಬೇಕು ಅಂತಿದ್ರೆ ನಮ್ ತಂದೆ ಹೇಳೋರು. ಸೊ ನನ್ಗೆ ಬುಕ್ ನೋಡ್ಕೊಂಡು ನೆನ್ಪಿಟ್ಕೊಳ್ಳೋದಕ್ಕಿಂತ ಅದನ್ನ ಕೇಳಿ ನೆನ್ಪಿಟ್ಕೊಳ್ಳೋದು ಜಾಸ್ತಿ ಆಯ್ತು. ಇವತ್ತಿಗೂ ನನಗೆ ಆ ರೂಢಿ ಹಂಗೆ ಬಂದಿದೆ. ಫಸ್ಟ್ ನಾನು ಯಾವ್ದೇ ಹಾಡು ಕಲಿಬೇಕು ಅಂತಂದ್ರೆ ಫಸ್ಟ್ ಐ ಟ್ರೈ ಟು ಮೆಮೊರೈಸ್ ಇಟ್ ರಾದರ್ ದನ್ ಲುಕಿಂಗ್ ಎಟ್ ಇಟ್. ಸೊ ಹಂಗೆ ರೂಢಿ ಆಗ್ಬಿಟ್ಟಿದೆ ಅದು. ಎದೆ ತುಂಬಿ ಹಾಡುವೆನು ಆ ಒಂದು ಕಾರ್ಯಕ್ರಮ ಯಾರು ನೋಡಿಲ್ಲ ದೇಶಾದ್ಯಂತ ಅಂದ್ರೂ ಸುಳ್ಳ. ಹೌದು ಹೌದು, ನಿಜವಾಗ್ಲು. ಸೊ ಆ ಒಂದು ಕಾರ್ಯಕ್ರಮಕ್ಕೆ, ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮಕ್ಕೆ ಹೋಗಿದ್ ಹೇಗೆ, ಹೋಗ್ಬೇಕು ಅನ್ಸಿದ್ದು ಯಾರ ಕಡೆಯಿಂದ, ಅವ್ರನ್ನ ಮೀಟ್ ಮಾಡಿದಾಗ ಹೇಗಿತ್ತು ಆ ಒಂದು ಮೂಮೆಂಟ್? ಆಕ್ಚುಲಿ ಎದೆ ತುಂಬಿ ಹಾಡುವೆನುಗೆ ಹೋಗೋ ಐಡಿಯಾನೇ ಇರ್ಲಿಲ್ಲ ನನಗೆ.
ಆಕ್ಚುಲಿ ಹೋಗಿದ್ದು ನನ್ನ ಫ್ರೆಂಡ್ ಜೊತೆ. ನನ್ನ ಫ್ರೆಂಡ್ ಕಾಂಪೀಟ್ ಮಾಡ್ತಿದ್ಲು ಶೋಗೋಸ್ಕರ. ಅವಳ ಜೊತೆ ನಾನು ಹೋದೆ, ಜಸ್ಟ್ ಅಕಂಪನಿ. ನಾನು ಅವಾಗ ಇನ್ನೂ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಸೊ ತುಂಬಾ ಅಂಡರ್ ಏಜ್ ಆಗುತ್ತೆ ಅಂತ ನಾನು ಐ ಡಿಂಟ್ ವಾಂಟೆಡ್ ಟು ಪರ್ಫಾರ್ಮ್. ಬಟ್ ಅಲ್ಲಿ ಹೋದಾಗ ಎಲ್ಲ ಬಲವಂತ ಮಾಡ್ಬಿಟ್ರು. ಎಲ್ಲ ನನ್ನ ಫ್ರೆಂಡ್ ಸರ್ಕಲ್ ಯಾರ್ಯಾರು ನಾವು ಮೈಸೂರಲ್ಲಿ ಗುರ್ತಿಸ್ಕೊಂಡಿದ್ವಿ ಎಲ್ಲರೂ ಆಡಿಷನ್ ಕೊಡ್ತಾ ಇದ್ರು. ಸೊ ಟ್ರೈ ಮಾಡು, ಸೆಲೆಕ್ಟ್ ಆಗೋದು ಬಿಡೋದು, ನೆಕ್ಸ್ಟ್ ಗಿವ್ ಎನ್ ಅಟೆಂಪ್ಟ್. ಸೊ ನಾನು ಪ್ರಿಪೇರ್ ಆಗಿಲ್ದೆ ಹೋಗಿದ್ದು ಆಡಿಷನ್, ಅದು ಮೊದಲನೇ ಆಡಿಷನ್. ಹೋದೆ, ಅವಾಗ ನೀನಿಲ್ಲದೆ ನನಗೇನಿದೆ ಅನ್ನೋ ಒಂದು ಭಾವಗೀತೆ. ನಂಗೆ ಬರ್ತಿದ್ದೆ ಒಂದ್ 4-5 ಹಾಡು. ಅವಾಗ ಅದನ್ನೇ ಪಕ್ಕ ಹಾಡ್ತಾ ಇದ್ದೆ. ಸೊ ಹಂಗಾಗಿ ಆ ಭಾವಗೀತೆನ MN ವ್ಯಾಸರ ಅವ್ರು ಬರ್ದಿರೋದು. ಅದನ್ನ ಹಾಡ್ದೆ, ಸೆಲೆಕ್ಟ್ ಆದೆ. ನೆಕ್ಸ್ಟ್ ಎಪಿಸೋಡ್ಗೆ ಕರೆದ್ರು, ಕಾಲ್ ಮಾಡಿದ್ರು. ಎಲ್ಲಿದ್ದು ಆಡಿಷನ್? ಆಡಿಷನ್ ಬೆಂಗಳೂರು, ಯವನಿಕಾ ಸಭಾಂಗಣ ಅಂತ ಇನ್ನೂ ನಂಗೆ ನೆನಪಿದೆ. ಅಲ್ಲಿ BV ಶ್ರೀನಿವಾಸ್ ಸರ್, ಮ್ಯೂಸಿಕ್ ಹೆಸರಾಂತ ಸಂಗೀತ ಸಂಯೋಜಕರು, ಅವರು ನಮಗೆ ಆಡಿಷನ್ ತಗೊಂಡಿದ್ದು ಫಾರ್ ದ ವೆರಿ ಫಸ್ಟ್ ರೌಂಡ್. ಆಮೇಲೆ ನಾವು ಶೂಟ್ ಸ್ಟಾರ್ಟ್ ಆದಾಗ SPB ಸರ್ ಬಂದ್ರು. ಮೊದಲನೇ ಆಡಿಷನ್ ನನ್ಗಿನ್ನೂ ನೆನಪಿದೆ. ಏನ್ ಓದ್ತಿದ್ಯಮ್ಮ ಅಂತ ಕೇಳಿದ್ರು ಸರ್. ನಾನು 2ನೇ ತರಗತಿಯಿಂದ 3ನೇ ತರಗತಿಗೆ ಹೋಗುತ್ತಿದ್ದೇನೆ ಅಂತ ಹೇಳಿದೆ. ಸಮ್ಮರ್ ಹಾಲಿಡೇಸ್ ಅಲ್ಲಿ ಹೊಡೆದಿದ್ದು. ನನ್ನನ್ನು ಕರ್ಕೊಂಡು ಹೋಗ್ತೀಯಾ ಜೊತೆಗೆ, ನಿನ್ ಜೊತೆಗೆ ಅಂತ ಕೇಳಿದ್ರು. ಸೊ ಅದಿನ್ನೂ ಕಣ್ಣಿಗೆ ಕಟ್ಟದ ಹಾಗಿದೆ ಪ್ರತಿಯೊಂದು ದೃಶ್ಯನೂ ನನಗೆ. ಹೋದೆ, ನೆಕ್ಸ್ಟ್ ಎಪಿಸೋಡ್ಗೆ ಕರೆದ್ರು. ಸರಿ, ಅವಾಗ ಮೊದಲನೇ ಸಲ SPB ಸರ್ ಅವರೆಲ್ಲ ಅಷ್ಟು ದೂರದಲ್ಲಿ ಕೂತಿದ್ರು. ನಾವೆಲ್ಲ ಇಲ್ಲಿ ಕಂಟೆಸ್ಟೆಂಟ್ಸ್ ರಿಹರ್ಸಲ್ ಎಲ್ಲ ಆಗಿತ್ತು. ನಮಗ ಅವ್ರು ನೋಡಕ್ ಅವಕಾಶ ಸಿಕ್ಕಿದ್ದೆ ಎಪಿಸೋಡ್ ದಿನಾನೇ. ಮುಂಚೆ ಬ್ಯಾಕ್ ಸ್ಟೇಜ್ ಶೂಟಿಂಗ್ ಇರೋ ಟೈಮ್ಗೆ ಅವ್ರು ಬಂದು ಕೂತ್ಕೊಳ್ತಾರೆ. ಸರಿ, ಅಲ್ಲಿ ಸೈಡ್ ಅಲ್ಲಿ ನಮ್ಗೆಲ್ಲ ಕಂಟೆಸ್ಟೆಂಟ್ಸ್ನೆಲ್ಲ ಕೂರಿಸಿರ್ತಾರೆ. ಒಬ್ಬೊಬ್ರಾಗ ಎಲ್ಲಾರ್ದು ನನ್ಗೆ ಅವ್ರನ್ನ ನೋಡಿದೊಂದು ಖುಷಿ. ಬರೀ ಅವ್ರ ಧ್ವನಿ ಕೇಳ್ತಿದ್ವಿ, ಅವ್ರ ಬಗ್ಗೆ ಗೊತ್ತಿತ್ತು. ಬಟ್ ಅವರೇ ಎದುರಿಗೆ ಇದಾರೆ, ಅವ್ರ ಎದುರಿಗೆ ನಾವ್ ಹಾಡ್ತಾ ಇದೀವಿ ಅನ್ನುವಾಗ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಫೀಲಿಂಗ್. ಖುಷಿ ಒಂಥರ ನವರಸಗಳು ಒಟ್ಟಿಗೆ ಬರುತ್ತೆ ಅಂತಾರಲ್ಲ, ಆತರ. ದೇರ್ ವರ್ ವೇರಿಯಸ್ ಫೀಲಿಂಗ್ಸ್. ಅದು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೂ ನಾನು ನೆನೆಸ್ಕೊಂಡ್ರೆ ಅದು ಅಲ್ವಾ ಅಂತ ಅನ್ಸುತ್ತೆ. ಸೊ SPB ಸರ್ ಮುಂದೆ ಹಾಡೋ ಒಂದು ನಿಜವಾಗ್ಲೂ ನನ್ನ ಬಹಳ ದೊಡ್ಡ ಸೌಭಾಗ್ಯ. ಅವ್ರ ಪಕ್ಕ ನಿಂತ್ಕೊಂಡು ನಾನು ಕೂಡ ಅವ್ರ ಜೊತೆ ಒಂದಷ್ಟು ನನ್ನ ಜೀವನದಲ್ಲಿ ಒಂದಷ್ಟು ಸಮಯ SPB ಸರ್ ಜೊತೆ ನಾನು ಕಳೆದಿದ್ದೀನಿ. ಅದನ್ನ ನೆನಪಿಸ್ಕೊಳ್ಳೋಕೆ ಒಂದು ಹೆಮ್ಮೆ ವಿಚಾರ ಅದು. ಹಾಡಿದೆ, ಮಧುಮಾಸ ಚಂದ್ರಮ ಗೀತೆಯನ್ನು ಹಾಡಿದ್ದೆ ನಾನು ಅವಾಗ. ನನ್ನ ಜೊತೆ ಅವರು ಕೂಡ ಜನಗಳ ಒಟ್ಟಿಗೆ ಸೇರಿ ತಾಳ ಹಾಕಿ ನನ್ನನ್ನು ಎನ್ಕರೇಜ್ ಮಾಡಿ, ಅಷ್ಟು ಚಿಕ್ಕ ಹುಡುಗಿ ಆದ್ರೂ ಒಂದ್ ಸ್ವಲ್ಪನೂ ಬೇಜಾರಾಗದಿರೋ ಮಾತಾಡಿ, ಅದು ಬಹಳ ಕಡಿಮೆ ಜನಕ್ಕೆ ಅಂತ ಒಂದು ಸೌಭಾಗ್ಯ ಸಿಗುತ್ತೆ. ಅದ್ರಲ್ಲಿ ನಾನು ಒಬ್ಳು. ಸೊ ಹಾಗಾಗಿ ಅದಾದ ನಂತರ ಒಂದ್ 2-3 ಕಾರ್ಯಕ್ರಮಗಳು ನಡೀತು. ಅವಾಗ ಕೆನರಾ ಬ್ಯಾಂಕ್ ETV ಕನ್ನಡ ಚಾನೆಲ್ ಇತ್ತು. ಎಂದು ಮರೆಯದ ಹಾಡು ಮತ್ತು ವರ್ಷದ ಕನ್ನಡಿಗ. ಸೊ ಕಾನ್ಸಿಕ್ಯೂಟಿವ್ ಮತ್ತೊಂದು 2 SPB ಸರ್ ಕಾರ್ಯಕ್ರಮಗಳೇನೆ. ಅವ್ರ ಜೊತೆಗೂಡಿ ಹಾಡುವಂತ ಅವಕಾಶ, ಅವ್ರ ಜೊತೆ ನಾನು ಸ್ಟೇಜ್ ಹಂಚ್ಕೊಂಡಿದೀನಿ ಅಂತ ಹೇಳುವಂತ ಸೌಭಾಗ್ಯ ನನಗೆ ತಂದ್ಕೊಟ್ರು, ಒದಗಿಸ್ಕೊಟ್ರು. ಇವತ್ತು ನೆನಪಿದೆ ನನಗೆ. ಅವ್ರ ಪಕ್ಕನೇ ನಿಂತಿದ್ದೆ ನಾನು. ಅವ್ರು ಹೇಗಿದ್ರು ನಾನು ಹೀಗಿದ್ದೆ ಅವಾಗ. ಜಸ್ಟ್ ಸೇಮ್, ಎಕ್ಸಾಕ್ಟ್ಲಿ ದ ಸೇಮ್. ನಾನಿನ್ನು ಆ ವಿಡಿಯೋ ಕ್ಲಿಪ್ಪಿಂಗ್ ಒಂದೊಂದ್ಸಲ ನೋಡಿದಾಗ ನಾ ಅನ್ಕೊಳ್ತೀನಿ, ಅವ್ರನ್ನೇ ನೋಡ್ತಾ ನಿಂತ್ಕೊಂಡ್ಬಿಟ್ಟಿದೀನಿ ಒಂದ್ 2 ನಿಮಿಷ. ಅವ್ರನ್ನೇ ತಿರ್ಕೊಂಡು ಹಿಂಗೆ ಕತ್ತೆತ್ಕೊಂಡು ಹಿಂಗ್ ನೋಡ್ತಾ ಇದ್ದೀನಿ. ಸೊ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಕೇಳೋರು, ಅದ್ಗೆ ಹಂಗ್ ನೋಡ್ತಿದ್ದೆ ಸರ್ನ ಪಕ್ಕ ನಿಂತ್ಕೊಂಡು ಅಂತ. ಅವೆಲ್ಲ ಒಂದು ಬ್ಯೂಟಿಫುಲ್ ಮೆಮೊರೀಸ್. ಅವ್ರ ಮುಂದೆ ನಿಂತ ಹಾಡನ್ನ ನಮಗೋಸ್ಕರ ಹಾಡ್ಬೋದಾ? ಖಂಡಿತವಾಗ್ಲು. ವಿಜಯವಾಣಿ ಚಿತ್ರದ ಒಂದು ಗೀತೆ, ಮಧುಮಾಸ ಚಂದ್ರಮ. ಮೂಲ ಗಾಯಕರು S ಜಾನಕಿ ಅಮ್ಮ ಹಾಗೂ ವಾಣಿ ಜಯರಾಮ್ ಅವರು. ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ. ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ. ಒಲವಿನ ಲೋಕಕ್ಕೆ ನೀ ತಂದೆ ಪೂರ್ಣಿಮಾ.
ಚಂದ್ರಮ ನೈದಿಲೆಗೆ ಸಂಭ್ರಮ. ನಾ ಪ್ರೇಮದರ ಮನೆಯಲ್ಲಿ ವೈಭೋಗ ಸಿರಿಯನು ಕಂಡೆ. ನಾ ಪ್ರೇಮದರ ಮನೆಯಲ್ಲಿ ವೈಭೋಗ ಸಿರಿಯನು ಕಂಡೆ. ನನ್ನೆದೆಯ ಸಿಂಹಾಸನದಿ ನೀರಾಜವಾಳಿದೆ. ನೀ ನನ್ನ ಬಾಳಿನ ಪುಟದಿ ಅನುರಾಗ ಕವಿತೆಯ ಬರೆದೆ. ನಾನಾಗ ಭಾವದ ಹೊಳೆಯ ಅಲೆಯಲ್ಲಿ ತೇಲಿದೆ. ಅಲೆಯಲ್ಲಿ ತೇಲಿ ತೇಲಿದೆ ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ. ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ. ವಿಜಿಲ್ ಹೊಡಿಬೇಕನ್ನಿಸ್ತಾ ಇದೆ ನಂಗೆ. ವಿಜಿಲ್ ಹೊಡಿಯಕ್ ಆಗ್ತಾ ಇಲ್ಲ. ಬಟ್ ಸೀರಿಯಸ್ಲಿ ನೀವ್ ಹೇಳೋ ಹಾಡನ್ನ, ಅದು ಕೆಲವು ಹಾಡುಗಳನ್ನ ಅನುಭವಿಸ್ತೀವಿ ಅಂತಲ್ಲ, ಆ ಒಂದು ಎಮೋಷನ್ ನ ತುಂಬಿ ಹಾಡ್ತೀರಾ ನೀವು. ಪ್ರತಿ ಸತಿ ಅವ್ರ ಹಾಡ್ ಕೇಳಿದಾಗ ಹಾಗೆ ಅನ್ಸುತ್ತೆ ನನ್ಗೆ. ಯೂಶಲಿ ಮಕ್ಕಳಿಗೆ ಅದೊಂದು ಇರುತ್ತೆ, ನಾನು ಅವ್ರ ಜೊತೆ ಹಾಡ್ ಹೇಳ್ದೆ, ಹಾಡಲ್ಲಿ ಇಲ್ಲಿ ಏನೋ ಒಂದು ಸಣ್ಣ ಸಾಧನೆ ಮಾಡಿದೀನಿ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಯಾಕಂದ್ರೆ ಸ್ಕೂಲಿಗೆ ಹೋದ್ರು ಅದೇ ಒಂದು ಟೀಚರ್ಸ್ ಎಲ್ಲ ಸ್ಪೆಷಲ್ ಅಫೆಕ್ಷನ್ ತೋರಿಸ್ತಾ ಇರ್ತಾರೆ, ಫ್ರೆಂಡ್ಸ್ ಎಲ್ಲ ನಂಗೆ ಗೊತ್ತಮ್ಮ ಅನ್ನೋ ತರ ಇರುತ್ತೆ. ಸೊ ಹೇಗಿತ್ತು ಆ ಒಂದು ಚೈಲ್ಡ್ಹುಡ್ ಡೇಸ್, ಸ್ಪೆಷಲಿ ಈ ಒಂದು ಪ್ರೋಗ್ರಾಮ್ಸ್ಗಳೆಲ್ಲ ಆದ್ಮೇಲೆ? ನನ್ನ ಚೈಲ್ಡ್ಹುಡ್ ನಾನು ಆಗ್ಲೇ ಹೇಳ್ದಂಗೆ ಬಹಳ ಸಂಗೀತಮಯವಾಗಿ ಕಳೆದ್ಬಿಟ್ಟೆ ನಾನು. ಸೊ ನನಗೆ ಅಷ್ಟು ಆಟದ ಕಡೆ ನಾನು ಒಂದೊಂದ್ಸಲ ನೆನಪಿಸ್ಕೊಳ್ತಾ ಇರ್ತೀನಿ. ತುಂಬಾ ನಾನು ಆಟ ಆಡೇ ಇಲ್ಲ ನನ್ನ ಜೀವನದಲ್ಲಿ. ನನ್ನ ಬಾಲ್ಯ ತುಂಬಾ ಹಾಡು ಅಂತಾನೆ ಕಳೆದ್ಬಿಟ್ಟಿದೀನಿ. ಕುಂಟೆಬಿಲ್ಲೆ ಆಗಿರ್ಬೋದು, ಖಂಡಿತ ಐ ಹ್ಯಾವ್ ಆಲ್ ಎಕ್ಸ್ಪೀರಿಯನ್ಸ್ಡ್. ಬಟ್ ತುಂಬಾ ಸಮಯ ನಾನು ಅದರಲ್ಲಿ ತೊಡಗಿಸ್ಕೊಳಕ್ ನನಗೆ ಆಗ್ಲಿಲ್ಲ. ನನಗೆ ಬಹಳ ಇಷ್ಟವಾದ ಒಂದು ಕಲೆನಲ್ಲೇ ದೇವ್ರು ನನ್ನ ತೊಡಗಿಸ್ಬಿಟ್ಟಿದ್ದಾನೆ ಆಗಿಂದನು. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್. ಬಟ್ ಎಲ್ಲೋ ಒಂದ್ ಕಡೆ ಅದೊಂದು ಫೀಲಿಂಗ್ ಇರುತ್ತೆ. ಅಂಡ್ ರೈಟ್ ನಾವು ನೀವು ಸ್ಕೂಲ್ ಬಗ್ಗೆ ಕೇಳಿದ್ರಿ, ಫಸ್ಟ್ ಎಲ್ಲ ಖುಷಿ ಆಗ್ತಿತ್ತು. ಸ್ಕೂಲ್ ಶೂಟ್ ಮಾಡಕ್ ಬರೋರು, ನಾನು ರಿಯಾಲಿಟಿ ಶೋಕ್ ಹೋಗಿದ್ ಬಂದಿದ್ದೀನಿ ಅಂತಂದ್ರೆ ಅವ್ರದ್ದು ಅವ್ರ ಮನೆ, ಅವ್ರ ತಂದೆ ತಾಯಿ, ಸೊ ಅವ್ರು ಓದ್ತಿರೋ ಸ್ಕೂಲ್, ಟೀಚರ್ಸ್ ಎಲ್ಲಾರು ಮಾತಾಡ್ಸಿ ಇವ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಅನ್ನೋದನ್ನೆಲ್ಲ ಮಾಡ್ತಿದ್ರು ಅವಾಗ. ಸೊ ಹಂಗಾಗಿ ನನ್ನ ಫ್ರೆಂಡ್ಸ್ಗೆಲ್ಲ ಒಂದು ಹೆಮ್ಮೆ, ನಾನು ಹೋಗೋದೇ ಅವ್ರಿಗೊಂದು ಖುಷಿ. ಸೊ ನನ್ಗೆ ಅದನ್ನ ನೋಡಿ ಖುಷಿ ಆಗ್ತಾ ಇತ್ತು. ಹಂಸಿನಿ ನನ್ನ ಫ್ರೆಂಡ್ ಅಪ್ಪ ಟಿವಿಲಿ ಬಂದಿದ್ದಾಳೆ ಅವಳು, ನನ್ನ ಫ್ರೆಂಡ್ ಹಂಸಿನಿ ಅಂತ ಅವರೆಲ್ಲ ಅಷ್ಟು ಉತ್ಸುಕತೆಯಿಂದ ಹೇಳ್ತಿದ್ದಿದ್ ನೋಡಿ ನನ್ಗೆ ಅದಿನ್ನೂ ಸ್ಫೂರ್ತಿ ಆಯ್ತು. ನಾನು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಐ ಸ್ಟಾರ್ಟೆಡ್ ಟು ಲರ್ನ್ ಮೋರ್ ಅಂಡ್ ಮೋರ್. ಮತ್ತೆ ಅದರಲ್ಲೇ ಬೇರೆ ಬೇರೆ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋದೆ. ಏನೇನಿರಬಹುದು, ಹಾಗೆ ಕಾರ್ಯಕ್ರಮಗಳು ಬರಕ್ ಸ್ಟಾರ್ಟ್ ಆಯ್ತು. ಅಥವಾ ಸ್ಪರ್ಧೆಗಳಾಗಿರ್ಬೋದು, ಹಲವಾರು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಸ್ಪರ್ಧೆಗಳು ಕೂಡ ನನಗೆ ಹಾಡೋದಕ್ಕಲ್ಲಿ ಅವಕಾಶ ಸಿಕ್ತು. ಖಂಡಿತ ಅಲ್ಲಿ ಈ ಗೋಪಿ ದಾಸನ್ಯಾಸ ಅಂತ ಒಂದು ಬೆಂಗಳೂರಲ್ಲಿ ಬಹಳ ಬೃಹತ್ ವೇದಿಕೆಯಲ್ಲಿ ನಡೆಯುತ್ತೆ. ಬೃಹತ್ ಆಕಾರದ ಒಂದು, ಏನ್ ಹೇಳ್ಬೇಕು ವರ್ಡೆ ನೆನಪಾಗಿಲ್ಲ, ಬೃಹತ್ ಮಟ್ಟದ ಒಂದು ಸ್ಪರ್ಧೆ, ರಾಷ್ಟ್ರ ಮಟ್ಟದ ಸ್ಪರ್ಧೆ. ಸೊ ಅದರಲ್ಲಿ ಹಾಡಿ ನನಗೆ ದೇವರ ನಾಮ ಕ್ಯಾಟಗರಿನಲ್ಲೇ ನನಗೆ 2ನೇ ಬಹುಮಾನ ಕೂಡ ಬಂದಿತ್ತು ಆ ವಯಸ್ಸಲ್ಲಿ. ಹಾಗೆ ನಾನು ಕೇಳ್ಪಟ್ಟೆ ನಿಮ್ಗೆ ಬಾಲಕೋಗಿಲೆ ಅಂತ ಒಂದು ಅವಾರ್ಡ್ ಬಂದಿದೆ, ಹಾಗೆ GP ರಾಜರತ್ನಂ ಬಾಲಶ್ರೀ ಅವಾರ್ಡ್ ಕೂಡ ಬಂದಿದೆ ಅಂತ. ಅದು ಯಾವಾಗ ಸಿಕ್ಕಿದ್ದು ನಿಮ್ಗೆ, ಯಾವ ವಯಸ್ಸಲ್ಲಿ? ಅದು ಬಹುಶಃ ನನಗೊಂದು ನಾನು ಮೋಸ್ಟ್ಲಿ 3rd or 4th ಸ್ಟ್ಯಾಂಡರ್ಡ್. ಅದು ಏನದು ಆಕ್ಚುಲಿ ಅಂತ ಅದ್ರ ಇಂಪಾರ್ಟೆನ್ಸ್ ನನಗೆ ಆ ವಯಸ್ಸಲ್ಲಿ ಅಷ್ಟಾಗಿ ಗೊತ್ತಿರ್ಲಿಲ್ಲ. ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ನಾನು ತಗೊಳ್ತಾ ಇದ್ದೀನಿ ಇದನ್ನ. ನಂತರ ನಂದು ತಲೆಯಲ್ಲಿ ಹಾಡ್ಬೇಕು, ಪರ್ಫೆಕ್ಟ್ ಆಗಿ ಹಾಡ್ಬೇಕು, ಬರ್ಬೇಕು, ಚೆನ್ನಾಗಿ ಹಾಡ್ಬೇಕು, ಬರ್ಬೇಕು, ಅಷ್ಟೇ ಇದ್ದಿದ್ದು ತಲೆಯಲ್ಲಿ. ಸೊ ದೇವರ ಅನುಗ್ರಹ ನಿಜವಾಗ್ಲೂ, ಅಥವಾ ನಮ್ಮ ತಂದೆ ತಾಯಿ ಆಶೀರ್ವಾದ. ಇವತ್ತು ನಮ್ಮ ತಂದೆ ತಾಯಿ ಇರೋದ್ರಿಂದಾನೇ ನಾನು ಈ ಮಟ್ಟಕ್ಕೆ, ಇಷ್ಟು ಮಟ್ಟಕ್ಕಾದ್ರೂ ನಾನು ಜನಗಳ ಮನಸ್ಸಲ್ಲಿ ಉಳ್ಕೊಂಡಿರೋದು, ಇಷ್ಟೆಲ್ಲ ನನಗೆ ಮಾಡಕ್ ಸಾಧ್ಯ ಆಗಿರೋದು ಮೂಲ ಕಾರಣ ನನ್ನ ತಂದೆ ತಾಯಿ. ಸೊ ಏನು ರಿಯಾಲಿಟಿ ಶೋ ಅಂದ್ರೆ ಏನು, ಅದು ಯಾಕೆ ಮಾಡ್ತಾರೆ, ಅದರಿಂದ ಏನು ಉಪಯೋಗ, ಏನೂ ಗೊತ್ತಿಲ್ಲದೆ ಇರೋ ವಯಸ್ಸಲ್ಲೇನೆ
ದಿಗ್ಗಜರ ಜೊತೆ ಹಾಡು ಹೇಳಿ ಒಂದಷ್ಟು ಹೆಸರು ಮಾಡಿಬಿಟ್ಟಿದ್ರಿ. Yeah. ಬಟ್ ಈಗ ಒಂದು ರಿಯಾಲಿಟಿ ಶೋಗೋಸ್ಕರ ಸಾಕಷ್ಟು ಸರ್ಕಸ್ಗಳು ನಡೆಯುತ್ತೆ, ಸಾಕಷ್ಟು ಇನ್ಫ್ಲೂಯೆನ್ಸ್ಗಳು ನಡೆಯುತ್ತೆ, ರಿಯಾಲಿಟಿ ಶೋಗೋಸ್ಕರ ಸಾಕಷ್ಟು ತಯಾರಿಗಳು ನಡೆಯುತ್ತೆ. ಹೀಗ್ ಮಾಡಿದ್ರೆ ಹೀಗ್ ಮಾಡ್ಬೇಕು, ಅಬ್ಬಾ ಅದಕ್ಕೆ ಇಲ್ಲ. ಸೊ ಈಗ ಒಂದು ರಿಯಾಲಿಟಿ ಬಗ್ಗೆ ಮಾತಾಡೋದಾದ್ರೆ ರಿಯಾಲಿಟಿ ಶೋ ಏನ್ ಹೇಳ್ತೀರಾ? ಯಾಕಂದ್ರೆ ನೀವು ಸಾರಿಗಮಪ ಎಲ್ಲ ಒಂದು ಕಾರ್ಯಕ್ರಮ ವೇದಿಕೆಗಳಲ್ಲಿ ಹೋಗಿದ್ದೀರಾ, ಸೊ ವ್ಯತ್ಯಾಸ ಏನ್ ಅನ್ಸುತ್ತೆ? ನಾನು ಎರಡೂ ತರದಲ್ಲೂ ಹೇಳ್ತೀನಿ. ಅಂದ್ರೆ ಅದರಿಂದ ಪಾಸಿಟಿವ್ಸು ಇದೆ, ನೆಗೆಟಿವ್ಸು ಇದೆ ಡೆಫಿನೆಟ್ಲಿ. ಸೊ ಪಾಸಿಟಿವ್ ಸೈಡ್ ನೋಡೋದಾದ್ರೆ ಡೆಫಿನೆಟ್ಲಿ ನೀವು ಒಂದು ರಿಯಾಲಿಟಿ ಶೋಲಿ ಒಂದು ಪ್ಲಾಟ್ಫಾರ್ಮ್, ಇಟ್ಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ನಿಮ್ಮನ್ನ ನೀವು ಗುರುತಿಸ್ಕೊಳ್ಳೋಕೆ. ಹೌದು, ಓವರ್ ನೈಟ್ ನಿಮ್ಮನ್ನ ಯಾವ ಲೆವೆಲ್ಗೆ ಬೇಕಾದ್ರೂ ತಗೊಂಡು ಹೋಗುತ್ತೆ. ಓವರ್ ನೈಟ್ ನೀವು ಹಿಂದಿನ ದಿವಸ ನಿನ್ನೆ ನೀವು ಯಾರು ಅಂತ ಗೊತ್ತಿಲ್ಲದೆ ಪ್ರಪಂಚಕ್ಕೆ ಮಾರನೇ ದಿನ ನೀವು ಒಂದು ಸ್ಟಾರ್ ಆಗಿ ಕಾಣಿಸಬಹುದು. ಹೌದು. ಸೊ ದಟ್ಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. ಅದಕ್ಕೆ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳೋಕೆ, ಒಳ್ಳೆ ರೀತಿಲಿ ರೆಕಗ್ನೈಸ್ ಆಗಕ್ಕೆ, ಅದರಿಂದ ನಿಮ್ಗೆ ಒಳ್ಳೆ ಆಪರ್ಚುನಿಟೀಸ್ ಕೂಡ ಸಿಗಬಹುದು ಮುಂದೆ. ನಿಮ್ಗೊಂದು ಪ್ಲೇ ಬ್ಯಾಕ್ ಸಿಂಗಿಂಗ್ ಆಗ್ಬೋದು, ಅವ್ರವ್ರ ಫೀಲ್ಡ್ ಅಲ್ಲಿ ಅವ್ರವ್ರಿಗೆ ಎಕ್ಸೆಲ್ ಆಗ್ಬೋದು. ಹೌದು. ಈಗ ಹೀರೋಯಿನ್ ಆಗ್ಬೇಕು ಅಂತಿರ್ತಾರೆ, ಅವ್ರಿಗೊಂದು ಒಳ್ಳೆ ಮೂವಿ ಸಿಗ್ಬೋದು. ನಮಗೆ ನಾವು ಕಾನ್ಸಂಟ್ರೇಟ್ ಮಾಡೋದು ಸಿಂಗಿಂಗ್ ಅನ್ನೋ ಆರ್ಟ್ ಆಗಿರೋದ್ರಿಂದ ನಾವು ಇಫ್ ವಿ ವಾಂಟ್ ಟು ಎಂಟರ್ ಇನ್ ಟು ಎನಿ ಪ್ಲೇ ಬ್ಯಾಕ್ ಸಿಂಗಿಂಗ್ ಫೀಲ್ಡ್, ಅದಕ್ಕೊಂದು ದಾರಿ ಆಗ್ಬೋದು. ಇದು ಒಂದು ಕಡೆ. ಬಟ್ ಈಗಿನ ಮಕ್ಳ ಮನ್ಸಲ್ಲಿ ಹೆಂಗಾಗ್ತಾ ಇದೆ ಇದು ಅಂತಂದ್ರೆ, ನಾವು ಹಾಡು ಕಲಿಬೇಕು ಅಂದ್ರೆ ರಿಯಾಲಿಟಿ ಶೋಗೆ ಹೋಗಕ್ಕೆ ಕಲಿಬೇಕು ಅನ್ನೋದು ಒಂದು ಕೂತ್ಬಿಟ್ಟಿದೆ. ಈಗ ನನ್ನ ಹತ್ರನೇ ತುಂಬಾ ಜನ ಬಂದು ಕೇಳಿರೋದು ಉಂಟು, ನೀವು ಹಾಡು ಹೇಳ್ಕೊಡ್ತೀರಾ? ನಾನು ಕಾರ್ಯಕ್ರಮಗಳಲ್ಲಿ ಹಾಡ್ತಿದ್ದಾಗ ಬಹಳಷ್ಟು ಜನ ಬಂದು ಕೇಳ್ತಾರೆ, ಸಂಗೀತ ಹೇಳ್ಕೊಡ್ತೀರಾ ನೀವು? ನನ್ನೇನಾದ್ರು ಹೌದು ಅಂದ್ರೆ ನಮ್ಮ ಮಗಳನ್ನ ಸರಿಗಮಪ್ಪ ಕಳಿಸ್ಬೇಕು ನಾವು, ಅದಕ್ಕೆ ನಮ್ಮ ಮಕ್ಕಳನ್ನ ರೆಡಿ ಮಾಡ್ತೀರಾ? ಸೊ ಈ ತರ ಆಗೋಗಿದೆ. ಡೈರೆಕ್ಟ್ ಶೂಟ್. ಅವ್ರ ಮೋಟೋ ರಿಯಾಲಿಟಿ ಶೋಗೆ ಹೋಗೋದಾಗಿದೆ ಹೊರತು ಕಲಿಕೆ ಅಲ್ಲ. ಸೊ ಕಲಿಕೆ ಅನ್ನೋದು ಕಡಿಮೆ ಆಗೋಗ್ತಾ ಇದೆ, ಒಂಥರ ಡೈಲ್ಯೂಟ್ ಆಗ್ತಾ ಇದೆ ದಿನೇ ದಿನೇ. ಅದು ಸಂಗೀತಗಾರರದು ಆಸಕ್ತಿ ಇರ್ಬೋದು. ತುಂಬಾ ಜನ ಸಂಗೀತ ಕಲ್ತಿರೋರು ಕೂಡ ಆ ಕಡೆಗೆ ವಾಲ್ತಾ ಇದ್ದಾರೆ. ಸೊ ಅದೊಂದು ಬೇಜಾರಿನ ಸಂಗತಿ. ಇದು ನೆಗೆಟಿವ್ ಸೈಡ್. ಸೊ ಅದೇ ಎರಡು ತಕಡಿಗೆ ಹಾಕಿದಾಗ ಎರಡು ಈಕ್ವಲೇ ತೋಗುತ್ತೆ. ಸೊ ಯಾವ್ದು ಹೆಚ್ಚು ಯಾವ್ದು ಕಮ್ಮಿ ಅಂತ ನಾವು ಹೇಳಕ್ ಬರೋದಿಲ್ಲ. ಅವ್ರವ್ರಿಗೆ ಅದು ಹೇಗೆ ಕರ್ಕೊಂಡು ಹೋಗುತ್ತೆ ಹಂಗಾಗಿ ನಡೆಯುತ್ತೆ. ಸೊ ಗೋ ವಿತ್ ದ ಫ್ಲೋ, ಗಾಳಿ ಬಂದ್ ಕಡೆ ತೂರ್ಕೋಬೇಕು. ಓಕೆ. ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಬೂಮ್ ಅಲ್ಲಿ ಇರೋದು. ಯಾರ್ಯಾರೋ ರಾತ್ರಿ ನೀವು ಹೇಳ್ದಾಗೇನೆ ಬೆಳಗ್ಗೆ ವೈರಲ್ ಆಗಿರುತ್ತೆ ವಿಡಿಯೋ, ದೇ ವಿಲ್ ಬಿ ದ ನೆಕ್ಸ್ಟ್ ಸ್ಟಾರ್. ಒಂದು 4 ರಿಯಾಲಿಟಿ ಶೋ ಅಲ್ಲಿ ಅವರೇ ಕಾಣಿಸ್ಕೊತಾ ಇರ್ತಾರೆ. ಸೊ ಈ ಪ್ಲಾಟ್ಫಾರ್ಮ್ ಬಗ್ಗೆ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಗ್ಗೆ ಏನ್ ಹೇಳ್ತೀರಾ? ನಿಜವಾಗ್ಲೂ ಹಾಡ್ತಾ ಇರೋರು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಾ ಇಲ್ಲ. ಇವತ್ತು ಬಂದು ನಾಳೆ ಹೋಗಿರೋರು ಅಥವಾ ಇನ್ನೆಲ್ಲೋ ಇದಾಗಿರೋರು ತುಂಬಾ ಶೈನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಸೊ ಏನ್ ಹೇಳ್ತೀರಾ ಬೀಯಿಂಗ್ ಆನ್ ಆರ್ಟಿಸ್ಟ್? ಅದು ಅಷ್ಟು ಕ್ಲಿಯರ್ ಆಗಿ ಹೇಳ್ಬೇಕು ಅಂತಂದ್ರೆ, ಇದು ಜನಗಳದು ಜನರೇಷನ್ ಹಂಗಾಗೋಗಿದೆ ಈಗ. ಸೊ ಜನ 1.5 ಮಿನಿಟ್ ಅಥವಾ 2 ನಿಮಿಷಕ್ಕಿಂತ ಜಾಸ್ತಿ ಪೇಷನ್ಸೇ ಇಲ್ಲ ಜನಕ್ಕೆ. ಅದನ್ನ ಒಂದು ನಾವೇನಾದ್ರೂ ಪ್ರೊಡಕ್ಟಿವ್ ಆಗಿ ಏನೋ ಮಾಡ್ತಾ ಇದೀವಿ, ಅದನ್ನ ತಲುಪಿಸ್ಬೇಕು ಅಂದ್ರೆ, ಈಗ ನಾವು 10 ವಿಡಿಯೋ ಮಾಡಿದ್ರೆ ಅದ್ರಲ್ಲಿ 1 ವಿಡಿಯೋ ರೀಚ್ ಆಗ್ಬೋದು ಆ ಲೆವೆಲ್ಗೆ. ಇನ್ನು 9 ಖಂಡಿತ ಹೋಗಿರಲ್ಲ. ಸೊ ಅದು ನಾವು ಜನಗಳಲ್ಲೇನೆ ಬದಲಾವಣೆ ಬರಬೇಕು. ಸೊ ನಾವು ಬಟ್ ನಮ್ಮ ಎಫರ್ಟ್, ನಮ್ಮ ಕಡೆಯಿಂದ ಹೇಳಬೇಕು ಅಂತಂದ್ರೆ, ನಾವು ವಿಡಿಯೋ ಅಥವಾ ಏನಾದರೂ ಒಂದು ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ಕೋತೀವಿ ಸೋಷಿಯಲ್ ಮೀಡಿಯಾಗೆ ಅನ್ನೋದಾದ್ರೆ ಅದಕ್ಕೊಂದು ಕಂಪ್ಲೀಟ್ನೆಸ್ ಇರಬೇಕು. ಒಂದು ಮ್ಯೂಸಿಕ್ ಕಂಪೋಸಿಷನ್ ಇರ್ಬೋದು, ಅದ್ರ ರೆಕಾರ್ಡಿಂಗ್ ಇರ್ಬೋದು, ಅಥವಾ ಅದಕ್ಕೊಂದು ವಿಡಿಯೋಗ್ರಾಫಿ ಇರ್ಬೋದು, ವಾಟ್ ಎವರ್, ಒಟ್ಟು ಅದೊಂದು ಸಂಪೂರ್ಣತೆ ಇರಬೇಕು ಅಂತ ನನ್ನ ಭಾವನೆ. ಸಂಪೂರ್ಣತೆ ನಾವು ಕೊಟ್ಟಾಗ ಬಹುಶಃ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಒಂದು ಸ್ವಲ್ಪ ಮಟ್ಟದವರೆಗೆ ತಲುಪಬಹುದು ಅಂತ ನನ್ನ ಭಾವನೆ. ಸೋಷಿಯಲ್ ಮೀಡಿಯಾದಲ್ಲಿ ನೇಮ್ ಎಲ್ಲ ಆದ್ಮೇಲೆ, ರಿಯಾಲಿಟಿ ಶೋ ಎಲ್ಲ ಆದ್ಮೇಲೆ ವಾಟ್ ನೆಕ್ಸ್ಟ್? ಇದು ಪ್ರತಿ ಸಲ ನಂಗೆ ಒಂದು ಕಾರ್ಯಕ್ರಮ ನೋಡಿದಾಗ ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ, ಎಲ್ಲರೂ ಗೊತ್ತಿರುತ್ತೆ, ಎಲ್ಲಿ ಹೋದ್ರು ಮುಗಿ ಬೀಳ್ತೀವಿ ಫೋಟೋ ತೆಗಿಸ್ಕೊಳ್ಳೋಕೆ. ಬೀಯಿಂಗ್ ಯು, ವಾಟ್ ನೆಕ್ಸ್ಟ್? ಹೆಂಗೆ ಉತ್ತರ ಹೇಳಬೇಕು ಗೊತ್ತಿಲ್ಲ. ಸೊ ಕೆಲವರು ಮೂವೀಸ್ ಗಳಲ್ಲಿ ಹಾಡಕ್ಕೋಸ್ಕರನೇ ಒಂದಷ್ಟು ತಯಾರಿಗಳನ್ನ, ಅವ್ರಿಗೆ ಅವಕಾಶ ಸಿಗಲ್ವಾ? ಅಥವಾ ಸ್ಟೇಜ್ ಅಲ್ಲಿ ಹಾಡು ಹೇಳೋದೇ ಕೊನೆನಾ ಅಥವಾ ಹೇಗೆ? ಅದು ಕೊನೆ ಆಗಬಾರ್ದು ನನ್ನ ಭಾವನೆ. ಅದು ಕೊನೆ ಅಲ್ಲ. ಡೆಫಿನೆಟ್ಲಿ ಅದೊಂದು
ಸಮುದ್ರ ತರ, ಸಂಗೀತನೇ ಒಂದ್ ಸಮುದ್ರ ಅಂತಾರೆ, ಅದಕ್ಕೆ ಎಂಡ್ ಅನ್ನೋದೇ ಇಲ್ಲ. ನಾವ್ ಎಷ್ಟು ಕಲಿತೀವೋ ಅಷ್ಟು ಇದೆ. ಇಡೀ ನಮ್ಮ ಜೀವಮಾನ ಪೂರ್ತಿ ನಾವು ಕಲ್ತ್ರು ಅದು ಮುಗಿಯಲ್ಲ. ಜೀವಮಾನನ ಮುಡಿಪಾಗಿಟ್ಟು ನಾವು ಸಂಗೀತಕ್ಕೆ ಎಲ್ಲ ತ್ಯಜಿಸಿ ಎಲ್ಲಾನು ಮುಡಿಪಾಗಿಟ್ಟು ನಾವು ಸಂಗೀತ ಕಲಿತೀವಿ ಅಂದ್ರು ಅದು ಮುಗಿಲಾರದೆ ಇರೋಷ್ಟು ದೊಡ್ಡ ಸಾಗರ. ಸೊ ಹಂಗಾಗಿ ದಟ್ ಶುಡಂಟ್ ಬಿ ಅನ್ ಎಂಡ್. ಎಲ್ಲಿವರೆಗೂ ಈಗ ಅಂತಾರೆ ಯು ಶುಡ್ ನೆವರ್ ಬಿ ಸ್ಯಾಟಿಸ್ಫೈಡ್, ಅಥವಾ ಯು ಶುಡ್ ನೆವರ್ ಹ್ಯಾವ್ ದಟ್ ಓಕೆ ನಾನೆಲ್ಲ ಕಲ್ತಿದ್ದೀನಿ ಅನ್ನೋ ತರ ಇರಬಾರ್ದು ಅಂತ ಮನೋಭಾವನೆ ಬರಬಾರ್ದು ಅಂತ. ಯಾವತ್ತು ಅದು ಬರುತ್ತೋ ನಮ್ ಕಲಿಕೆ ಅಲ್ಲಿಗೆ ಎಂಡ್. ಅಂದ್ರೆ ಈಗ ನೀವು ಒಂದು ಹಾಡಕ್ ಶುರು ಆದ್ಮೇಲೆ ನಿಮ್ಮ ಧ್ಯೇಯ ಏನಾಗಿರುತ್ತೆ? ಒಂದು ಸಿನಿಮಾದಲ್ಲಿ ಹಾಡು ಹೇಳ್ಬೇಕು ಅನ್ನೋದಾಗಿರುತ್ತಾ, ಅಥವಾ ಇಲ್ಲ ನಾನು ಇದ್ರಲ್ಲಿ ಹೆಸರು ಮಾಡ್ಬೇಕು ಅನ್ನೋದಾಗಿರುತ್ತಾ? ಒಂದೊಂದು ಸಲ ಈಗ ನಮ್ದು ಮೋಟೋನೇ ಅದು ಅಂತ ಹೇಳಕ್ಕಾಗಲ್ಲ. ಈಗ ನನಗೆ ಕೆಲವು ವೇದಿಕೆಗಳಲ್ಲಿ ಕೆಲವು ಏನಂತಾರೆ ಇಂಟೆನ್ಷನ್ಸ್ ಇರುತ್ತೆ. ಈಗ ನಾವು ಒಂದು ಯಾವ್ದೋ ಸ್ಟೇಜ್ ಪ್ರೋಗ್ರಾಮ್ ಕೊಡ್ತಾ ಇದೀವಿ, ಒಂದಷ್ಟು ಜನ ಸೇರಿದ್ದಾರೆ. ಸೊ ನಮ್ಮ ಅವತ್ತಿಂದ ಕಾನ್ಸೆಪ್ಟು ಅಷ್ಟು ಜನನ ರಂಜಿಸೋದಾಗಿರುತ್ತೆ ಅಷ್ಟೇ, ಅಷ್ಟು ಜನನ ಖುಷಿ ಪಡಿಸೋದು, ಅವ್ರಿಗೆ ನಾವು ತಲುಪಬೇಕು. ಹೌದಪ್ಪ ಇವ್ರು ತುಂಬಾ ಅದ್ಭುತವಾದ ಒಂದು ಕಲಾವಿದೆ ಅಂತ ಅವ್ರ ಮನ್ಸಿಗೆ ನಾವು ಬರ್ಬೇಕು, ಅದಾಗಿರುತ್ತೆ. ಸೊ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನಮ್ಮ ತಲೆ ನಾವು ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕು ಅನ್ನೋದು ಇರಬಾರ್ದು, ಇರಲ್ಲ, ಡೆಫಿನೆಟ್ಲಿ ಇರಲ್ಲ. ಆ ಕ್ಷಣಕ್ಕೆ ನಮ್ಗೆ ಆ ಪರಿಸ್ಥಿತಿಗೆ ನಾವು ಹೆಂಗ್ ಹೊಂದ್ಕೊಳ್ತೀವೋ ಹಂಗೆ ವಿ ಹ್ಯಾವ್ ಟು ಆಕ್ಟ್ ಅಂತ ನನ್ನ ಭಾವನೆ. ನಮ್ ತಂದೆ ಯಾವಾಗ್ಲೂ ಹೇಳ್ತಿರ್ತಾರೆ ಎಲ್ಲದಕ್ಕೂ ನಾವು ರೆಡಿ ಇರ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ ಯಾರೋ ಕರೆದು ಒಂದ್ ದೇಶಭಕ್ತಿ ಗೀತೆ ಹಾಡು ಅಂತಾರೆ, ಯು ಶುಡ್ ಬಿ ರೆಡಿ. ಅದನ್ನ ಇವಾಗ ಕಲ್ತ್ಕೊಂಡು ನಾನು ಹಾಡ್ತೀನಿ ಅನ್ನೋ ಹಂಗಿರ್ಬಾರ್ದು, ಪಟ್ ಅಂತ ತೆಗೆದು ಹಾಡೋಂಗಿರ್ಬೇಕು. ಈಗ ಯಾರೋ ಒಬ್ರು ಗಜಲ್ ಕೇಳ್ತಾರೆ, ಅದನ್ನು ನೀವು ಹಾಡ್ಬೇಕು. ಸೊ ಲೈಫ್ ಅಲ್ಲಿ ನಾವು ಕಲಿಯೋದು ಒಂದೇ ಸಲ ಅದನ್ನೆಲ್ಲ. ಸೊ ಕಲ್ತ್ ಬಿಡ್ಬೇಕು, ಕಲ್ತ್ ಇಟ್ಕೊಳ್ಬೇಕು. ಸೊ ಯು ಶುಡ್ ಹ್ಯಾವ್ ಎ ಬಿಗ್ ಸ್ಟಾಕ್. ಪ್ಯಾಕೇಜ್ ಆಗಿ ಇರ್ಬೇಕು. ನೀವು ಸಿಂಗರ್ ಅಂತ ಪ್ರೊಫೆಷನಲ್ ಅಂತ ಅಂದ್ಮೇಲೆ ಯಾವ್ದಕ್ಕಾದ್ರೂ ರೆಡಿ ಇರ್ಬೇಕು. ಅದು ನನ್ನ ಪರ್ಸನಲ್ ಭಾವನೆ. ಸೊ ದಟ್ ಮೈಟ್ ವೇರಿ ಎಲ್ಲ ಫ್ರಮ್ ಆರ್ಟಿಸ್ಟ್ ಟು ಆರ್ಟಿಸ್ಟ್. ಓಕೆ. ಸೊ ಈ ಒಂದು ಹಾಡಿನ ಜರ್ನಿಯಲ್ಲಿ ನೀವು ಈ ಸಿನಿಮಾ ಕಡೆ ಹಾಡ್ಬೇಕು ಅಥವಾ ಆ ತರ ಯಾವ್ದಾದ್ರು ಅವಕಾಶಗಳು ಬಂದಿತ್ತ? ಖಂಡಿತ ಆಸೆ ಅಂತೂ ಇದೆ ಸಿನಿಮಾಗೆ ಹಾಡ್ಬೇಕು ಅಂತ. ಒಂದಷ್ಟು ಶಾರ್ಟ್ ಫಿಲ್ಮ್ಗಳಿಗೂ ಹಾಡಿದೀನಿ, ಬಹಳಷ್ಟು ಧ್ವನಿ ಸುರುಳಿಗಳಿಗೆ ಹಾಡಿದೀನಿ, ತುಂಬಾ ರೆಕಾರ್ಡಿಂಗ್ಸ್ ಹಾಡಿದೀನಿ. ಟ್ರ್ಯಾಕ್ ಸಿಂಗಿಂಗ್ ಆಗಿರ್ಬೋದು, ಅಥವಾ ಈ ಸಿಡಿಗಳು ಮಾಡ್ತಾ ಇದ್ರು ಮುಂಚೆ, ಸಿಡಿ ರಿಲೀಸ್ಗೆ ಅದಕ್ಕೆಲ್ಲ ಬಹಳಷ್ಟು ಹಾಡಿ. ಈಗ ಸಿಡಿ ಟ್ರೆಂಡ್ ಹೋಗಿದೆ. ಹೌದು. ಸೊ ಒಂದ್ ಕಾಲದಲ್ಲಿ ತುಂಬಾ ಸಿಡೀಸ್ ಬರ್ತಾ ಇತ್ತು. ಬಹಳಷ್ಟು ಸ್ವಲ್ಪ ಜಾಸ್ತಿ ಭಾವಗೀತೆಗಳು ಅಂತದ್ದು ಧ್ವನಿ ಸುರುಳಿಗಳು ತುಂಬಾ ಹಾಡಿದೀನಿ. ಸೊ ಸಿನಿಮಾಗೆ ಇನ್ನೂ ಇಲ್ಲ, ವೇಟಿಂಗ್ ಫಾರ್ ದ ರೈಟ್ ಆಪರ್ಚುನಿಟಿ. ಈ ಒಂದು ಹಾಡುಗಳನ್ನ ನೀವ್ ಹೇಳ್ತಾ ಇದ್ರಿ, ಸುಗಮ ಸಂಗೀತ ಮತ್ತೆ ಎಲ್ಲಾ ತರ ಜಾನರ್ಗಳನ್ನ ಹೇಳ್ತೀರಾ. ನಿಮ್ಮ ಫೇವ್ರೆಟ್ ಜಾನರ್ ಯಾವುದು? ಅದು ಇಟ್ಸ್ ವೆರಿ ಡಿಫಿಕಲ್ಟ್ ಫೇವ್ರೆಟ್ ಅಂತ ಅನ್ನೋದು. ಬಟ್ ನಾನ್ ಜಾಸ್ತಿ ಇಷ್ಟಪಡೋದು ಅಂತಂದ್ರೆ ಭಾವಗೀತೆಗಳೇ. ನಮ್ಮ ಮನಸ್ಸಿನ ಭಾವನೆನ ಈಸಿಯಾಗಿ ಹೊರ ಹಾಕ್ಬೋದು. ಸೊ ನಮ್ಮ ಕೃತಿಕಾ ಕುಟೀರದಲ್ಲಿ ಯಾವ ಭಾವನೆ ಹೊರಗೆ ಹಾಕ್ತೀರಾ? ನಾನು ಮೊದಲನೇದಾಗಿ ಕಲ್ತಿದ್ದ ಭಾವಗೀತೆ ಇದು. ಓಕೆ. ನೀನಿಲ್ಲದೆ ನನಗೇನಿದೆ, ಎಂ.ಎನ್. ದಾಸರಾವ್ ಅವರ ಗೀತೆ, ಅದನ್ನೇ ಹಾಡ್ತೀನಿ. ನೀನಿಲ್ಲದೆ ನನಗೇನಿದೆ, ಮನಸ್ಸಿಲ್ಲ ನಿನ್ನಲ್ಲೇ ನೆಲೆಯಾಗಿದೆ, ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ. ನೀನಿಲ್ಲದೆ ನನಗೇನಿದೆ, ನಿನಗಾಗಿ ಕಾದು ಕಾದು ಪರಿತಪಿಸಿ ನೊಂದೆ ನಾನು, ಕಹಿಯಾದ ವಿರಹದ ನೋವು ಹಗಲಿರುಳು ತಂದೆ ನೀನು, ಇದೆಯಾಸೆ ಏನೋ ಎಂದು ನೀ ಕಾಣದಾದೆ, ನಿಶೆಯೊಂದೆ ನನ್ನಲ್ಲಿ ನೀ ತುಂಬಿದೆ, ಬೆಳಕೊಂದೆ ನಿನ್ನಿಂದ ನಾ ಬಯಸಿದೆ, ನೀನಿಲ್ಲದೆ ನನಗೇನಿದೆ, ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ, ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ. ನೀನಿಲ್ಲದೆ
ಕಲ್ತಿರೋರು ಈ ತರದವ್ರು ನಿಜವಾಗ್ಲೂ ಬ್ಲೆಸ್ಡ್ ಅಂತ ಹೇಳ್ಬೋದು. ನಾವೆಲ್ಲ ಕೇಳೋರು ಬ್ಲೆಸ್ಡ್ ಆಗಿರ್ತೀವಿ. ಓಕೆ, ಸೊ ಈ ಸಂಗೀತನ ಕಲ್ತು ಏನೋ ಒಂದು ಸಾಧನೆ ಮಾಡ್ತೀವಿ. ನೀವು ಓದೋ ವಿಷಯ ಅಂತ ಬಂದಾಗ ನೀವ್ ಏನ್ ಓದಿದ್ದು, ಏನ್ ಡಿಗ್ರಿ ಮಾಡಿದ್ದು? ನಾನು BCA ಪದವೀಧರೆ, ಧರ್ಮಸ್ಥಳ ಮಂಜುನಾಥ ಕಾಲೇಜಲ್ಲಿ ನಾನು BCA ಡಿಗ್ರಿ ಹೋಲ್ಡರ್. ಸೊ ಹಾಗಾಗಿ ನನಗೆ ಎಲ್ಲಿನೂ ಓದು ನನಗೆ ಸಂಗೀತಕ್ಕೆ ತಡೆಯಾಗಿತ್ತು ಅಂತ ನನಗೆ ಯಾವ ಪಾಯಿಂಟ್ ಆಫ್ ಟೈಮಲ್ಲೂ ಅನಿಸಿಲ್ಲ ಇವತ್ತಿನವರೆಗೂ. ಮತ್ತು ನನಗೆ ಸಂಗೀತಕ್ಕೆ ಪೂರಕವಾಗೇ ಇದೆ. ಓದಿನ ಜೊತೆ ನಾನು ಸಂಗೀತನ ಅಳವಡಿಸ್ಕೊಂಡು ಬಂದಿದ್ದಕ್ಕೇನೆ ನನಗೆ ಅಷ್ಟು ಕಾನ್ಸಂಟ್ರೇಷನ್ ಪವರ್ ಚೆನ್ನಾಗಿತ್ತು ಅಂತಾನೆ ನಾನು ಇವತ್ತಿಗೂ ಅನ್ಕೊಂಡಿರೋದು. ಓಕೆ, ಸೊ ಡೆಫಿನೆಟ್ಲಿ ದಟ್ ಹ್ಯಾಸ್ ಡೆಫಿನೆಟ್ಲಿ ಹೆಲ್ಪ್ ಮೀ ಔಟ್. ಓಕೆ, ನನಗೆ ಎಲ್ಲೂ ತೊಂದರೆ ಮಾಡೇ ಇಲ್ಲ ಅದು. ಓಕೆ, ಹೇಳ್ತಾರೆ ನಾವು ಏನು ಓದ್ತೀವಿ ಆ ಕೆಲಸನೇ ತಗೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ, ಬಿಕಾಸ್ ಅದ್ರ ಬಗ್ಗೆ ಅಧ್ಯಯನಗಳೆಲ್ಲ ಮಾಡಿರ್ತೀವಿ ಅಂತ. ಸೊ ನೀವು ಈ ಸಂಗೀತ ಕ್ಷೇತ್ರದಲ್ಲಿ ಯಾವ್ದಾದ್ರು ಡಿಪ್ಲೊಮಾ ಮಾಡಬೇಕು ಅಥವಾ ಯಾವ್ದಾದ್ರು ಕೋರ್ಸ್ ಮಾಡಬೇಕು ಅಥವಾ ಮಾಡ್ಕೊಂಡಿದ್ದೀರಾ? ನಾನು ಗಮಕ, ಅದೊಂದು ಸೆಪರೇಟ್ ಎಲಿಮೆಂಟ್. ಗಮಕ ಅನ್ನೋದು ಒಂದು ಸಂಗೀತದಲ್ಲೇ ಇನ್ನೊಂದು ಭಾಗ, ಇನ್ನೊಂದು ಶೈಲಿ ಗಮಕ ಗಾಯನ ಅನ್ನೋದು ಕೂಡ. ಅಂದ್ರೆ ಹಾಡುಗಳಿರುತ್ತಾ ಅಥವಾ ಇಲ್ಲ ಇಲ್ಲ ಇಲ್ಲ, ಹಾಡುಗಳೇನೆ. ಈ ನಮ್ಮ ಮೈಥಲಾಜಿಕಲ್ ಸ್ಟೋರೀಸ್, ಅದನ್ನ ನಮ್ಮ ಕುಮಾರವ್ಯಾಸರಾಗಿರ್ಬೋದು, ಪಂಪ ಆಗಿರ್ಬೋದು, ರನ್ನ ಆಗಿರ್ಬೋದು, ಇವರೆಲ್ಲ ಬರ್ದಿರುವಂತ ಕವಿತೆಗಳನ್ನ ತಗೊಂಡು ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡೋದನ್ನ ಗಮಕ ಅಂತಾರೆ. ಸೊ ಆ ಗಮಕದಲ್ಲಿ ನಾನು ಜೂನಿಯರ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟು ನಮ್ಮ ಶಾಸ್ತ್ರೀಯ ಸಂಗೀತ ಇದ್ದೇ ಇದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಇವತ್ತಿಗೂ ಕೂಡ ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ. ಸಪರೇಟ್ ಡಿಗ್ರಿ ಅಂತ ಅನ್ನೋದಾದ್ರೆ ನನಗೆ MA ಮಾಡಬೇಕು ಅಂತ ಇದೆ. ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಅದನ್ನು ನಾನು ಸಂಗೀತ ಕ್ಷೇತ್ರದ ಸಂಗೀತದ MA ಮ್ಯೂಸಿಕ್. ಆಕ್ಚುಲಿ ಸಂಗೀತದಲ್ಲೇ ನಾವು ಒಂದು ಶಿಕ್ಷಣವನ್ನ ಪಡಿಬೇಕು ಅಂದ್ರೆ ಯಾವ ಯಾವ ತರದ ಡಿಗ್ರಿಗಳಿದೆ? ಖಂಡಿತ. ಈಗ ನಾವು BCA BE ಮಾಡೋ ತರನೇ BAನೂ ಕೂಡ ಮಾಡ್ಬೋದು, ಬ್ಯಾಚುಲರ್ ಆಫ್ ಆರ್ಟ್ಸ್. ಸೊ ದಟ್ ಯು ಕ್ಯಾನ್ ಆಪ್ಟ್ ಮ್ಯೂಸಿಕ್ ಅದರಲ್ಲಿ. ಇಮಿಡಿಯೇಟ್ಲಿ ಆಫ್ಟರ್ PUC ನಿಮಗೆ ಸಂಗೀತದ ವೈಡ್ ಆಪರ್ಚುನಿಟೀಸ್ ಇದೆ. ಅದರಲ್ಲೇ ಜೀವನ ಕಂಡುಕೊಂಡಿರೋರು ಬಹಳ ಜನ ನಾವು ನೋಡ್ಬೋದು. BA MA ಮಾಡಿ PhD ಮಾಡಿರೋರು ಇದ್ದಾರೆ. ಅದು ಮಾಡಿದ್ರೆ ನಿಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಮ್ಯೂಸಿಕ್ ಯೂನಿವರ್ಸಿಟೀಸ್ ಅಲ್ಲಿ ಯು ಕ್ಯಾನ್ ಬಿ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್. ಸೊ ಇದು ಬಿಟ್ಟು ಆನ್ಲೈನ್ ಫ್ಯಾಕಲ್ಟಿ ಆಗು ನೀವು ವರ್ಕ್ ಮಾಡಬಹುದು. ಅದೊಂದು ನಿಮಗೆ ನಿಮ್ ಪ್ರೊಫೈಲ್ ಒಂದು ಆಡ್ ಆಗುತ್ತೆ ಡೆಫಿನೆಟ್ಲಿ. ಇದೊಂದು ಡಿಗ್ರಿ ಹೋಲ್ಡರ್ ನೀವು ಅಲಾಂಗ್ ವಿತ್ ಯುವರ್ ಕರಿಕ್ಯುಲಮ್ ಇದನ್ನು ನೀವು ಮಾಡ್ಕೊಂಡಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಅದೊಂದು ಪಾಸಿಟಿವ್ ಪಾಯಿಂಟ್. ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಬರೋಣ. ಜೀವನದಲ್ಲಿ ಮುಖ್ಯವಾದ ಒಂದು ಘಟ್ಟ. ನೀನ್ ಏನೇ ಓದಮ್ಮ, ನೀನ್ ಏನೇ ಕೆಲಸ ಮಾಡಮ್ಮ, ಎಷ್ಟು ದುಡಿದ್ಯಾ ಅನ್ನೋತರ. ಸೊ ನೀವು ಇನ್ನೊಂದು ವಿಷಯ ಹೇಳ್ಬೇಕು, ಸಂಗೀತದಲ್ಲೇ ಹೆಸರು ಮಾಡ್ತಾ ಇವರು ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಸೊ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನಿಮ್ಗೆ ಎರಡು ಆಪ್ಷನ್ ಏನಾದ್ರು ಇತ್ತಾ? ಈ ಕಡೆ ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲ ನಾನು ಸಂಗೀತ ಕ್ಷೇತ್ರದಲ್ಲೇ ಮುಂದುವರಿಬೇಕು ಅನ್ನೋ ತರ? ನಾನು ಐ ವಾಸ್ ವೆರಿ ಕ್ಲಿಯರ್. ನನ್ನ ಸಂಗೀತಕ್ಕೆ ಏನು ತೊಂದರೆ ಮಾಡದಿರೋ ಅಂತ ಕೆಲಸ ನನಗೆ ಸಿಗ್ಬೇಕು, ಅಂತ ಕೆಲಸದಲ್ಲೇ ನಾನು ತೊಡಗಿಸ್ಕೋಬೇಕು. ಯಾಕೆಂದ್ರೆ ನನಗೆ ಇದನ್ನ ಬಿಡಕ್ಕೆ ಯಾವ ಕಾರಣಕ್ಕೂ ಇಷ್ಟ ಇರ್ಲಿಲ್ಲ. ಬಟ್ ಹಾಗಂದ್ರೆ ಸಂಪೂರ್ಣವಾಗಿ ಸಂಗೀತನ ಪರ್ಸ್ಯೂ ಮಾಡೋಷ್ಟು ಧೈರ್ಯ ಕೂಡ ಇರ್ಲಿಲ್ಲ. ಈಗಿನ ಕಾಲದಲ್ಲಿ ಯು ನೆವರ್ ನೋ ಟೈಮ್. ಆಗ COVID-19 ಬೇರೆ ಬಂದು ಹೋಯ್ತು. ಸೊ ದಟ್ ವಾಸ್ ದ ಟೈಮ್ ನನಗೆ ಕೆಲಸ ಸಿಕ್ಕಿದ್ದು ಆ ಟೈಮ್ನಲ್ಲೇನೆ. 2019 ಅವಾಗ ಜಸ್ಟ್ ಆ ವೇವ್ ಸ್ಟಾರ್ಟ್ ಆಗೋ ಒಂದು ಸುಳಿವಿತ್ತು ಅಷ್ಟೇ. ಇನ್ನೂ ಸಂಪೂರ್ಣವಾಗಿ ಆವರಿಸ್ಕೊಂಡಿರ್ಲಿಲ್ಲ. ಸೊ ಹಂಗಾಗಿ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದ್ದು, ಅದು ನಂಗೆ ಸಿಕ್ಕಿದ್ದು ಒಂದು ದೊಡ್ಡ ಮಿರಾಕಲ್. ಅದು ಶ್ರೀಕೃಷ್ಣ ಪರಮಾತ್ಮನ ದಯೆ ನಿಜವಾಗ್ಲು. ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ನೋಡಿ ನಮ್ಮ ತಾಯಿ ಮೊದಲನೇದಾಗಿ ಅಪ್ಲೈ ಮಾಡು ಪುಟ್ಟ, ಏನಾದ್ರೂ ಆಗ್ಲಿ ಮುಂದೆ ಟ್ರೈ ಮಾಡೋಣ, ಮುಂದೆ ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳಿದ್ರು. ಅದು ಲಾಸ್ಟ್ ಡೇಟ್ ಇನ್ನೇನು ನಾಳೆದ್ದು ಲಾಸ್ಟ್ ಡೇಟ್ ಇದೆ ಅಂತಂದ್ರೆ ನನ್ಗೆ ಇವತ್ತು ಗೊತ್ತಾಯ್ತದು. ನಮ್ಗೆ ಇವತ್ತೇ ಗೊತ್ತಾಗಿತ್ತು. ನಮ್ಮ ತಂದೆ ಹುಬ್ಳಿಗೆ ಹೋಗಿ ನನ್ನ ಸರ್ಟಿಫಿಕೇಟ್ಸ್ ಅದು ಇದು ಅಪ್ಲಿಕೇಶನ್ ಫಾರ್ಮ್ ಬರ್ದು ಅವತ್ತು ರಾತ್ರಿನೇ ಎಲ್ಲಾನು ಫೋಟೋ ಕಾಪಿ ಸರ್ಟಿಫಿಕೇಟ್ಸ್ ಎಲ್ಲ ಮಾಡಿಸಿ ಅವತ್ತು ರಾತ್ರಿ ಹುಬ್ಳಿಗೆ ಹೋಗಿ ಪೋಸ್ಟ್ ಮಾಡಿ ಬಂದ್ರು ನಮ್ಮ ತಂದೆ. ಯಾಕೆಂದ್ರೆ ನಾವು ರಿಜಿಸ್ಟರ್ ಪೋಸ್ಟ್ ಮಾಡಿ ರೀಚ್ ಆಗಲ್ಲ ಲಾಸ್ಟ್ ಡೇಟ್ ಒಳಗಡೆ. ಅಲ್ಲೇ ಹೋಗಿ ಪೋಸ್ಟ್ ಮಾಡಿ ಪೋಸ್ಟ್ ಆಫೀಸಲ್ಲಿ ಅವ್ರು ಕೊಟ್ಟು ಬಂದಿದ್ದಾರೆ. ಸೊ ಹಾಗಾಗಿ ಅದಾದ ನಂತರ ಸೆಲೆಕ್ಟ್ ಆಗಿದ್ದೀರಾ ನೀವು ಅಂತ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ರೌಂಡಿಗೆ ಬಂತು. ನಂತರ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್, ನಾವು ಫ್ಯಾಕಲ್ಟಿ ಇರ್ತಾರೆ ಅವ್ರ ಮುಂದೆ ನಾವು ನಮ್ಮ ಟ್ಯಾಲೆಂಟ್ ಎಕ್ಸಿಬಿಟ್ ಮಾಡಬೇಕು. ಅದರಲ್ಲಿ ಅವರು ಬಹಳಷ್ಟು ಜನ ಆಲ್ ಓವರ್ ಇಂಡಿಯಾ ಸೆಲೆಕ್ಷನ್ ನಡೆಯುತ್ತೆ ಇದು. ಸೊ ಬಹಳಷ್ಟು ಆರ್ಟಿಸ್ಟ್ಸ್ ಬಂದಿದ್ರಲ್ಲಿ. ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದೇ ಒಂದು ದೊಡ್ಡ ವಿಷಯ ಆಗಿತ್ತು. ಅಂದರೆ ತುಂಬ ಬೇರೆ ಬೇರೆ
ಪ್ರದೇಶದ ಸಂಗೀತಗಳನ್ನ ಹಾಡೋರಿದ್ರು. ನಾವು ಸೌತ್ ಸೈಡ್ ಇಂದ ಹೋಗಿದ್ದು, ಹಿಂದೂಸ್ತಾನಿ ಬೇಸ್ ಇರೋ ಗಾಯಕರಾಗಿರ್ಬಹುದು, ಅಥವಾ ಬೇರೆ ಈ ಪಂಜಾಬ್ ಸೈಡ್, ರಾಜಸ್ಥಾನ್ ಸೈಡ್, ಎಲ್ಲರೂ ಒಟ್ಟುಗೂಡಿ ಕಾಂಪಿಟೇಷನ್ ನಡೆದಿದ್ರಲ್ಲಿ ಒಂದೇ ಒಂದು ಪೋಸ್ಟ್ ವರ್ಷಕ್ಕೆ ಅದು ಅವರು ಕಾಲ್ ಮಾಡೋದು. ಸೊ ಏನು ದೇವರ ಅನುಗ್ರಹ, ನಮ್ಮ ತಂದೆ ತಾಯಿ ಆಶೀರ್ವಾದ, ಆ ಪೋಸ್ಟ್ ಆ ವರ್ಷ ನನಗೆ ಆಯ್ತು, ಎಂಟರ್ಡ್ ರೈಲ್ವೆ. ಸೊ ಎಲ್ಲಾದ್ರಲ್ಲೂ ಸಂಗೀತಕ್ಕೆ ಅಂತ ಅದಕ್ಕೆ ಆದ ಒಂದು ಮೀಸಲಾತಿ ಇದ್ದೇ ಇರುತ್ತೆ. ಓಕೆ, ಸೊ ಎಲ್ಲಾ ಕ್ಷೇತ್ರದಲ್ಲೂ ಇರುತ್ತಾ ಅಥವಾ ಸೆಂಟ್ರಲ್ ಗವರ್ಮೆಂಟ್? ನನಗೆ ಗೊತ್ತಿರೋ ಹಾಗೆ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ, ಎಲ್ಲಾದ್ರಲ್ಲೂ ಇದೊಂದು ಪ್ರೊವಿಷನ್ ಇರಲ್ಲ ಅನ್ಕೊಂಡಿದೀನಿ. ಈ ನಮ್ಮ ರೈಲ್ವೆಗೆ ಸಂಬಂಧಪಟ್ಟಂಗೆ ನಾನು ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದ್ದಾಗಲೇ ನನಗೂ ಗೊತ್ತಾಗಿದ್ದು ದೇರ್ ಇಸ್ ರಿಸರ್ವೇಶನ್ ಫಾರ್ ಕಲ್ಚರಲ್ ಆರ್ಟಿಸ್ಟ್ ಅಂತ. ಒಂದು ಆರ್ಟಿಸ್ಟ್ ಆಗಿ ಅದರಲ್ಲೇ ಒಂದು ಕೆಲಸ ತಗೊಂಡಿದೆ, ಬಟ್ ಬೀಯಿಂಗ್ ಎ ರೆಕಗ್ನೈಸ್ಡ್ ರಿನೌಂಡ್ ಸಿಂಗರ್, ಏನ್ ಹೇಳ್ತೀರಾ ಮಕ್ಕಳಿಗೆ? ಮೊದಲನೇದಾಗಿ ಮಕ್ಕಳಿಗೆ ಆ ಭಾವನೆ ಬರೋ ಥರ ಮನೆಯವ್ರು ನಡ್ಕೊಳ್ಬಾರ್ದು, ವೆರಿ ಫಸ್ಟ್ ಪಾಯಿಂಟ್. ಏಕೆಂದ್ರೆ ಮಕ್ಕಳಿಗೆ ಬಂದ್ಬಿಡುತ್ತೆ, ಅದನ್ನ ತೆಗೆದು ಹಾಕೋದು ತಾಯಿಯ ಕರ್ತವ್ಯ ಆಗಿರುತ್ತೆ. ಸೊ ಅದಲ್ಲೇ ಮೊಳಕೆ ಇದ್ದಾಗಲೇ ಅದನ್ನ ಚೂಟ್ ಬಿಟ್ರೆ ಅದು ಖಂಡಿತ ದೊಡ್ಡದಾಗಿ ಬೆಳೆಯಲ್ಲ. ಆ್ಯಂಡ್ ಮೋರ್ ಓವರ್ ಮಕ್ಕಳು ಕೂಡ, ಮಕ್ಕಳನ್ನ ಬೆಳೆಸೋ ರೀತಿ ಸಂಗೀತಮಯವಾಗಿರ್ಬೇಕು. ಮತ್ತೆ ಅವ್ರ ಕಾನ್ಸಂಟ್ರೇಷನ್ ಫಸ್ಟ್ ಕಲಿಬೇಕು. ಫಸ್ಟ್ ನಾವು ಎಲ್ಲ ಈಗ ನಾವು ಒಂದು ಹಾಡು ಹಾಡ್ತೀವಿ ಅಂತಂದ್ರೆ ಒಂದೇ ಹಾಡು ಹಾಡ್ಲಿ, ಆ ಹಾಡನ್ನು ಪರ್ಫೆಕ್ಟ್ ಆಗಿ ಹಾಡಬೇಕು. ಹೌದು, ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಬೀಯಿಂಗ್ ಪರ್ಫೆಕ್ಟ್, ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಬೀಯಿಂಗ್ ಪ್ರಾಕ್ಟೀಸ್. should be perfect. You shouldn't only practice, you should make a perfect practice. ಅವಾಗಲೇ ಅದು ಕರೆಕ್ಟ್ ಆಗಿ ನಮಗೆ ಫ್ರೂಟ್ಫುಲ್ ರಿಸಲ್ಟ್ ಸಿಗೋದು. ಸೊ ಹಾಗಾಗಿ ನನ್ನ ಹತ್ರ ಬಂದ್ರೆ ಮಕ್ಕಳು, ನಾನು ಖಂಡಿತ ಈ ವಿಷಯನ ಅವ್ರಿಗೆ ತಲುಪಿಸ್ತೀನಿ. ಮೊದಲು ನೀವು ಕಲಿಬೇಕು, ನೀವು ಹಾಡ್ಬೇಕು, ಏನು ತಪ್ಪಿಲ್ಲ ಅಂತ ನಿಮಗ್ ನೀವು ಮನನ ಮಾಡ್ಕೋಬೇಕು. ಸೊ ಯಾಕೆಂದ್ರೆ ನಾವು ಜೊತೆಗೆ ಹಾಡ್ದಾಗ ನಾವು ಸರಿಯಾಗಿ ಹಾಡ್ತಿದೀವಿ ಅಂತಾನೆ ಅನ್ಸೋದು. ಅದಕ್ಕೆ ನಮ್ಮ ಮನೆ ನನಗೆ ರೆಕಾರ್ಡ್ ಮಾಡ್ಸೋರು, ನೀನ್ ಹಾಡದೆ ನನ್ ರೆಕಾರ್ಡ್ ಮಾಡು. ಸೊ ನಮ್ ವಾಯ್ಸ್ನ ನಾವು ರೆಕಾರ್ಡ್ ಮಾಡಿ ಕೇಳಿದಾಗ ಎಷ್ಟು ಮಿಸ್ಟೇಕ್ಸ್ ಗೊತ್ತಾಗುತ್ತೆ ನಮಗೇನೆ ಅಂತಂದ್ರೆ ನಾವೇನ ಹಾಡಿದ್ದು ಅಂತಾನೂ ಅನ್ಸುತ್ತೆ ನಮ್ಗೆ. ಬಹಳಷ್ಟು ಜನ ಮೀಡಿಯಾಗೋಸ್ಕರ ಕಲಿಯೋದನ್ನ ಶುರು ಮಾಡ್ಕೊಂಡಿದ್ದಾರೆ, ಅದೊಂದನ್ನ ಹೋಗ್ಲಾಡಿಸ್ಕೋಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಈಗ ಸ್ಪೆಷಲಿ ಒಂದು ಸಿಂಗರ್ ಆಗ್ಬೇಕು ಅಥವಾ ಆರ್ಟಿಸ್ಟ್ ಯಾರೇ ಆಗ್ಲಿ, ಆ ರೆಕಗ್ನೈಸೇಷನ್ ಸಿಕ್ಕಿಲ್ಲ ಅಂತಂದ್ರೆ ಡಿಪ್ರೆಷನ್ ಅನ್ನೋದು ಈಸಿ ವರ್ಡ್ ಆಗಿದೆ. ಇಟ್ಸ್ ವೆರಿ ಈಸಿ. ಸೊ ಹೌ ಟು ಓವರ್ಕಮ್ ಇಟ್? ಈಗ ಯಾವುದೇ ಫೀಲ್ಡ್ ನಾವು ತಗೊಂಡ್ರು ಅಥವಾ ಯಾವುದೇ ನಮ್ಮ ಜನಸಾಮಾನ್ಯರ ಮಧ್ಯ ಯಾರನ್ನೇ ತಗೊಂಡ್ರು, ನಮಗಿಂತ ಮೇಲಿರೋರು ನಮಗಿಂತ ಕೆಳಗಿರೋರು ಇದ್ದೇ ಇರ್ತಾರೆ. ಹೌದು. ಸೊ ನಾವು ಮೇಲಿರೋರ್ನ ನೋಡಿ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಕು, ನಾವು ಅವ್ರ ತರ ಆಗಬೇಕು. ಹಾಗೆ ನಮ್ಗಿಂತ ಕೆಳಗಿರೋರು ಸಾಧ್ಯ ಆದ್ರೆ ಸಹಾಯ ಮಾಡಬೇಕು, ಇಲ್ಲಾಂದ್ರೆ ತೊಂದರೆ ಅಂತೂ ಮಾಡಬಾರ್ದು. ಸೊ ನಾವು ಈ ತ್ರಿಶಂಕು ಪರಿಸ್ಥಿತಿ ಅಂತಂತಾರೆ, ಹಂಗಿದ್ದಾಗ ನಮಗಿಂತನೂ ಇನ್ನೂ ಅವಕಾಶಹೀನರಾಗಿರೋರು ತುಂಬಾ ಜನ ಇದ್ದಾರೆ. ಹೌದು. ಸೊ ಅವ್ರನ್ನ ನೋಡಿ ನಾವು ವಿ ಶುಡ್ ಬಿ ಎ ಮೋಟಿವೇಶನ್ ಟು ದೆಮ್. ಅವ್ರಿಗೆ ನಾವು ಮೋಟಿವೇಶನ್ ಆಗ್ಬೇಕು ಅನ್ನೋದನ್ನ ನಾವು ಮನ್ಸಿಗೆ ತಗೊಂಡ್ರೆ ಡೆಫಿನೆಟ್ಲಿ ಇದೊಂದು ಡಿಪ್ರೆಷನ್ ಅನ್ನೋ ಫ್ಯಾಕ್ಟರ್ ಇಂದ ಆಚೆ ಬರ್ಬೋದು ಅಂತ ನನ್ನ ಭಾವನೆ. ಯಾಕಂದ್ರೆ ಎಂಡ್ ಆಫ್ ದ ಡೇ ನಾವೆಲ್ಲರೂ ಒಂಥರ ಪೀಸ್ಫುಲ್ ಸ್ಲೀಪ್ಗೋಸ್ಕರನೇ ಅದಕ್ಕೆ ಮಾಡೋದು. ಸೊ ಆ ನಿದ್ದೆನೆ ನಮಗೆ ಪೀಸ್ಫುಲ್ ಆಗಿಲ್ಲ ಅಂತಂದ್ರೆ, ಸೊ ದೇರ್ ಇಸ್ ನೋ ಪಾಯಿಂಟ್ ಇನ್ ಡೂಯಿಂಗ್ ಆಲ್ ಆಫ್ ದಿಸ್ ಅಂತ ನನ್ನ ಭಾವನೆ. ತುಂಬಾನೇ ಮೆಚೂರ್ ಆಗಿ ಆನ್ಸರ್ ಮಾಡಿದ್ರಿ. ಸೊ ನೀವು ಎಲ್ಲಾ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ತಾ ಇರ್ತೀರಾ, ಎಲ್ಲಿ ಹೋದ್ರು ಹಂಸಿನಿ ಈ ಹಾಡು ಪ್ಲೀಸ್ ಅಂತ ಕೇಳೋ ಹಾಡು ಯಾವ್ದು? ಬಹಳಷ್ಟು ಜನ ತುಂಬಾ ಹಾಡುಗಳು ಕೇಳ್ತಾರೆ. ಇತ್ತೀಚೆಗೆ ನಮ್ಮ ಸುಗಮ ಸಂಗೀತ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ತುಂಬಾ ನನಗೆ ಡಿಮ್ಯಾಂಡ್ ಅಂತ ಬಂದಿದ್ದ ಹಾಡು ದರಾ ಬೇಂದ್ರೆ ಅವರ ನಾಲ್ಕು ತಂತಿ ಗೀತೆ. ಬಹಳ ಪ್ರಸಿದ್ಧವಾದ ಗೀತೆ. ಸೊ ಈ ಗೀತೆಗೆ ಮೇಲಿಂದ ಮೇಲೆ ನಾನು ಎಲ್ಲಿ ಹಾಡಿದ್ರು ಈ ಹಾಡನ್ನ ಮತ್ತೆ ಒನ್ಸ್ ಮೋರ್ ವಿ ವಾಂಟ್ ಟು ಹಿಯರ್ ಫ್ರಮ್ ಯು ಅಂತ ಈ ಗೀತೆ ಬಹಳ ನನಗೆ. ಸೊ ಒನ್ಸ್ ಮೋರ್ ನಮ್ಮ ಕಡೆಯಿಂದ ಡೆಫಿನೆಟ್ಲಿ.
ತನನನ ಆವು ಈವಿನ ನಾವು ನೀವಿಗೆ ಆನು ತಾನಾದ ತನನನ ನಾನು ನೀನಿನ ಈ ನೀನಾನಿಗೆ ಬೇನೆ ಏನು ಜಾಣೆನಾ ಚಾರುತಂತ್ರಿಯ ಚರಣ ಚರಣದ ಘನ ಘನಿತ ಚತುರ ಸ್ವನ ಹತವೋ ಹಿತವೋ ಆ ಅನಾಹತ ಇತಿಗೆ ಮಿತಿ ಇತಿ ನನನನ ಬೆನ್ನಿನಾನಿಕೆ ಜನನ ಜಾನಿಕೆ ಮನನವೇ ಸಹಿತಸ್ತನ ಆವು ಈವಿನ ನಾವು ನೀವಿಗೆ ಆನು ತಾನಾದ ತನನನ ನಾನು ನೀನಿನ ಈ ನೀನಾನಿಗೆ ಬೆನೆ ಏನು ಜಾಣೆನಾ. ತಾಳ ಮೇಲ ಏರುಪೇರು ಇರೋದಲ್ಲ ಬ್ಯೂಟಿಫುಲ್. ಎಲ್ಲಾ ಕಡೆ ಸ್ಟೇಜ್ ಅಲ್ಲಿ ಹೋದಾಗ ನಿಮ್ದೇ ಆದ ಒಂದು ವ್ಯಕ್ತಿತ್ವನ ಚಾಪ್ ಮೂಡಿಸಿದಿರ. ಆದ್ರೆ ಇಂಥವ್ರನ್ನ ಒಬ್ಬರನ್ನ ಮೀಟ್ ಮಾಡ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಅದ್ರಲ್ಲಿ ದ ಲೆಜೆಂಡ್ ಜೊತೆ ನೀವು ಆಲ್ರೆಡಿ ಹೇಳಿದ್ರಿ, SPB ಅನ್ನೋ ಒಂದು ಬೃಹತ್ ಮರ ಅವರು. ಸೊ ಅಂಥವ್ರ ಜೊತೆ ಅಲ್ದೇನೆ ಯಾರನ್ನ ಭೇಟಿ ಮಾಡ್ಬೇಕು ಅನ್ಕೊಂಡಿದ್ರಿ ಅಥವಾ ಮಾಡ್ಬೇಕು ಅನ್ಕೊಂಡಿದೀನಿ ಅನ್ನೋ ತರ ಏನಾದ್ರೂ ಇದೆಯಾ? ಮೇರು ಗಾಯಕರಾದ S. ಜಾನಕಿ ಅಮ್ಮ, ಅವರ ಹಾಡುಗಳನ್ನೇ ಕೇಳ್ಕೊಂಡು ಬೆಳೆದಿದ್ದು ನಾನು. ಬಹಳಷ್ಟು ಭಾಷೆಗಳಲ್ಲಿ ಅವರು ತಮ್ಮನ್ನು ತಾವು ಒಂಥರ ಅವ್ರ ಛಾಪೆ ಮೂಡಿಸ್ಬಿಟ್ಟಿದ್ದಾರೆ. ಪ್ರತಿಯೊಂದು ಲ್ಯಾಂಗ್ವೇಜ್ ಅಲ್ಲೂ ರೀಪ್ಲೇಸ್ ಮಾಡಕ್ಕಾಗದೇ ಇಲ್ಲ, ಖಂಡಿತ ಮಲ್ಟಿಲಿಂಗ್ವೇಲ್. ಅದು ಪ್ರತಿಯೊಂದು ಭಾಷೆನಲ್ಲೂ ಅಷ್ಟೇ ಒಂದು ಭಂಡಾರನೇ ಇದೆ ಅವ್ರದ್ದು. ಅಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಅವ್ರ ಮುಂದೆ ನನ್ನ ಹಾಡ್ಬೇಕು ಅಂತ ನನ್ಗೆ ಬಹಳ ದೊಡ್ಡ ಆಸೆ ಇದೆ. ಅದು ಆಗಿಲ್ಲ, ನೋಡೋಣ. ಸೊ ನೀವು ಪ್ರತಿ ಕಡೆ ಹೋಗ್ತಿದ್ದೀರಾ, ಬರೀ ನಮ್ಮ ಮೈಸೂರಲ್ಲದೆ ಸಾಕಷ್ಟು ಜಿಲ್ಲೆಗಳಿಗೆ ಹೋಗ್ತಿರ್ತೀರಾ, ಹಾಗೆ ಬೇರೆ ಬೇರೆ ಕಡೆ ಎಲ್ಲ ಕಾರ್ಯಕ್ರಮಗಳು ಮಾಡ್ತಿದ್ದೀರಾ. ಹೊರದೇಶಕ್ಕೆ ಏನಾದ್ರೂ ಹೋಗಿ ಹಾಡಿರುವಂತ ಪ್ರಮೇಯ ಬಂದಿದೆ? ಇಲ್ಲ, ಹೊರದೇಶಕ್ಕೆ ಅವಕಾಶ ಸಿಕ್ಕಿತ್ತು. ನಂಗೆ ಕಾರಣಾಂತರಗಳಿಂದ ಆಗ ಹುಷಾರು ತಪ್ಪಿ ನನಗೆ ಹೋಗಕ್ಕಾಗ್ಲಿಲ್ಲ. ಸೊ ಆದ್ರೆ ನಮ್ಮ ದೆಹಲಿ ಕನ್ನಡ ಸಂಘ, ಚಂಡೀಗಢ ಕನ್ನಡ ಸಂಘ, ಈ ಕನ್ನಡ ಸಂಘಗಳಲ್ಲೆಲ್ಲ ಕಾರ್ಯಕ್ರಮ, ದುಬೈ ಆಗಿರ್ಬೋದು, ಇಲ್ಲೆಲ್ಲ ಕಾರ್ಯಕ್ರಮಗಳನ್ನ ನೀಡಿದ್ದುಂಟು. ಮಹಾಕುಂಭಮೇಳದಲ್ಲಿ ಕಾರ್ಯಕ್ರಮ ನೀಡಿದ್ದೀನಿ. ಮತ್ತೆ ನಮ್ಮ ಈ ರೈಲ್ವೆಗೆ ನಾನು ಸೇರಿದ ಮೇಲೆ ಇಂಟರ್ ರೈಲ್ವೆ ಕಲ್ಚರಲ್ ಕಾಂಪಿಟೇಷನ್ಸ್ ಅಂತ ವರ್ಷಕ್ಕೆ ಒಂದು ಸಲ ನಮ್ಮನ್ನ ಬೇರೆ ಆಲ್ ಓವರ್ ಇಂಡಿಯಾ ಯಾರ್ಯಾರು ಕಲ್ಚರಲ್ ಅಪಾಯಿಂಟೀಸ್ ಇದ್ದಾರೆ ಎಲ್ಲಾರ್ದು ಸೇರಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ. ಅದರಲ್ಲಿ ಕಳೆದ ಬಾರಿ ಕಾಂಪೀಟ್ ಮಾಡಿ ನನಗೆ ಮೊದಲನೇ ಬಹುಮಾನ ಕೂಡ ಬಂದಿತ್ತು. ಹಾಗೆ ಪ್ರಯಾಗ್ರಾಜಲ್ಲಿ ಕಾರ್ಯಕ್ರಮವನ್ನ ನೀಡಿದ್ದೀನಿ, ಕೋಲ್ಕತ್ತಾ, ಇಂತ ಹಲವಾರು ಕಡೆ. ಸೊ ನಮ್ಮ ದೇಶದಲ್ಲಿ ಎಲ್ಲಾ ಕಡೆ ಆಲ್ಮೋಸ್ಟ್ ಹೋಗಿ ಬರುವಂತ ಒಂದು ಅವಕಾಶಗಳು ಸಿಕ್ಕಿದೆ, ಖಂಡಿತ. ಓಕೆ, ಸೊ ಇವತ್ತು ನಿಂತು ನೋಡಿದಾಗ ನಿಮ್ಮ ಹಿಂದಿನ ಜರ್ನಿ ಏನೋ ಒಂದು ಧನ್ಯತಾ ಭಾವ ಇದೆ. ಖಂಡಿತ ಇದೆ. ಯಾರನ್ನೆಲ್ಲ ನೆನ್ಸ್ಕೊಳಕ್ ಇಷ್ಟಪಡ್ತೀರಾ? ನನ್ನ ತಂದೆ ತಾಯಿ, ನಾನು ಆಗ್ಲೇ ಹೇಳಿದ ಹಾಗೆ ಅವರು ಪ್ರತಿಯೊಂದು ಹೆಜ್ಜೆಲ್ಲೂ ನನ್ನ ಜೊತೆ ಇದ್ದಾರೆ. ನಾನು ಥ್ಯಾಂಕ್ಸ್ ಅನ್ನೋದು ಇಟ್ಸ್ ಅ ವೆರಿ ಸ್ಮಾಲ್ ವರ್ಡ್ ಅಪ್ಪ ಅಮ್ಮಂಗೆ. ಸೊ ಅವರಿಂದನೇ ನಾನಿವತ್ತು ಅವ್ರು ಏನೇ ನಾನಿದ್ರು ನನ್ನ ತಂದೆ ತಾಯಿಗೇನೆ ನನ್ನ ಮೊದಲನೇ ಧನ್ಯವಾದ. ನನ್ನ ಸ್ಕೂಲ್ ಹೇಳಬೇಕು ಅಂತಂದ್ರೆ ನಾನು ಪ್ರಮತಿ ಹಿಲ್ವ್ಯೂ ಅಕಾಡೆಮಿ ಶಾಲೆಯಲ್ಲಿ ಓದಿದ್ದು. ಎಷ್ಟು ಮಟ್ಟಕ್ಕೆ ಮ್ಯಾಕ್ಸಿಮಮ್ ಸಪೋರ್ಟ್ ಕೊಡ್ಬೋದು ಅಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ. 10 ವರ್ಷಗಳ ಕಾಲ ಫಸ್ಟ್ ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಫುಲ್ ನಾನು ಅಲ್ಲೇ ಓದಿರೋದು. ಪ್ರತಿ ಒಬ್ರು ಕೂಡ ಫ್ಯಾಕಲ್ಟಿ ಆಗಿರ್ಬೋದು, ನಮ್ಮ ಸೆಕ್ರೆಟರಿ, ಪ್ರಾಂಶುಪಾಲರು, ಪ್ರತಿಯೊಬ್ರು ನನಗೆ ಅಷ್ಟೇ ಸಹಾಯ ಮಾಡಿದ್ದಾರೆ. ನಾನು ರಿಯಾಲಿಟಿ ಶೋಗೆ ಹೋದಾಗಿರ್ಬೋದು, ಎಕ್ಸಾಮ್ ನನಗೆ ಅಟೆಂಡ್ ಮಾಡಕ್ ಆಗಿರ್ಲಿಲ್ಲ ಅವಾಗ. ಆಗೆಲ್ಲ ಆಗ ಎಕ್ಸಾಮ್ ಅಂತ ನೋಡ್ತಾ ಇರ್ಲಿಲ್ಲ. ಆ ಟೈಮ್ಗೆ ರೀ ಎಕ್ಸಾಮ್ ಕೊಟ್ಟಿದ್ದಾರೆ ನಾನು ಒಬ್ಳಿಗೆನೆ, ಸಪ್ರೇಟ್ ಆಗಿ ನಾನು ಒಬ್ಳಿಗೆ ಹೋಗಿ ನಾನು ಒಬ್ಳೆ ಎಕ್ಸಾಮ್ ಬರೆದು ನನಗೆ ರಿಸಲ್ಟ್ ಇಶ್ಯೂ ಮಾಡ್ಕೊಟ್ಟಿದ್ದಾರೆ. ಅಷ್ಟರ ಮಟ್ಟಕ್ಕೆ ನನಗೆ ಸಹಾಯ ಮಾಡಿದ್ದಾರೆ. ನನ್ನ PU ವಿಜಯ ವಿಠಲ ಕಾಲೇಜು, ಆ ಕಾಲೇಜಿನ ಪ್ರಾಂಶುಪಾಲರು ಕೂಡ ಅಷ್ಟೇನೆ. ನನಗಿಂದು ನೆನಪಿರೋ ಹಂಗೆ ನಾನು ಕಾಲೇಜಲ್ಲಿ ಇದ್ದಿದ್ದಕ್ಕಿಂತ ಜಾಸ್ತಿ ಕಾಂಪಿಟೇಷನ್ಸ್ ಅಲ್ಲೇ ಜಾಸ್ತಿ ಇರ್ತಾ ಇದ್ದೆ. ಹಂಸಿನಿ, ಇವತ್ತೊಂದು ಕಾಂಪಿಟೇಷನ್ ಇದೆ, ಹೊರಟ್ಬಿಡಮ್ಮ ಅನ್ನೋರು ನಮ್ಮ ಸರ್. ಯಾವ್ದೋ ಕಾಲೇಜ್ ಹೆಸರುಗಳು ದುಡ್ಡು ಲಿಸ್ಟ್ ತಗೊಂಡ್ ಬರೋರು, ಒಂದ್ ತಿಂಗಳು ಪೂರ್ತಿ ನಂಗೆ ಕೊಡೋರು. ನೋಡಮ್ಮ, ಇಂತಿಂತ ಕಾಲೇಜ್ ಇಂತಿಂತ ದಿನ ಗುರ್ತು ಹಾಕೊಂಡ್ಬಿಡು, ಹೋಗಿ ಬಂದ್ಬಿಡು. ಇಷ್ಟು ಮಟ್ಟಿಗೆ ನನಗೆ ಸಪೋರ್ಟ್ ಸಿಗುತ್ತೆ ಅಂತ ನಾನು ಊಹೆನೂ ಮಾಡಿರ್ಲಿಲ್ಲ. ನಂತರ ನನ್ನ ಡಿಗ್ರಿ ಕಾಲೇಜು ಕೂಡ ಆಗಿರ್ಬೋದು, ನನಗೆ ಎಲ್ಲಿಗೂ ತೊಂದರೆನೇ ಆಗ್ಲಿಲ್ಲ. ನನ್ನ ಮ್ಯೂಸಿಕಲ್, ಆಸ್ ಫಾರ್ ಎಸ್ ಮ್ಯೂಸಿಕಲ್ ಜರ್ನಿ ಇಸ್ ಕನ್ಸರ್ನ್, ನನಗೆಲ್ಲೂ ಇಂಥ ತೊಂದರೆ ಆಯ್ತು ಅಂತ ನಾನು ಅದು ಹೇಳ್ಕೊಳಕ್ ಆಗಲ್ಲ. ಯಾಕೆ ಅಂತಂದ್ರೆ ಪ್ರತಿಯೊಂದರಲ್ಲೂ ನಾನು ಅದನ್ನ ಆರಾಧಿಸ್ತಿದ್ರಿಂದ ನನಗೆ ಅವಕಾಶಗಳು ಹಂಗೆ ಒದಗ್ ಬಂತು.
ಗುರುಗಳಿಗೆ ನಾನು ವಂದನೆಗಳನ್ನ ತಿಳಿಸ್ತೀನಿ ಈ ಮುಖಾಂತರ. ನನ್ನ ಮೊದಲನೇ ಗುರುಗಳು ವಿದುಷಿ ಶ್ರೀಮತಿ ಭಾನುಮತಿ ಅಂತ. ನಾನು ಚಿಕ್ಕ ವಯಸ್ಸಲ್ಲಿ ಅವ್ರ ಹತ್ರ ಶಾಸ್ತ್ರೀಯ ಅಭ್ಯಾಸ ಮಾಡ್ತಾ ಇದ್ದೆ. ನಂತರ ನನ್ನ ಸ್ಕೂಲ್ನಲ್ಲೂ ಕೂಡ ಅವರೇ ನನಗೆ ಸಂಗೀತ ಶಿಕ್ಷಕರಾಗಿದ್ದರು. ವಿದ್ವಾನ್ ಎನ್ ಶ್ರೀನಾಥ್ ಸರ್ ಬಹಳಷ್ಟು ನನಗೆ ಕಲಿಕೆಯನ್ನು, ಇವತ್ತು ನಾನು ಒಂದು ಗ್ರೂಮ್ಡ್ ಆಗಿ ಏನಾದರೂ ಹಾಡ್ತೀನಿ ಅಂತಂದರೆ ನಾನು ಶ್ರೀನಾಥ್ ಸರ್ನ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಹಳಷ್ಟು ನನಗೆ ತಿದ್ದಿ ತೀಡಿ ಅದು ಹಂಗಲ್ಲ ಹಿಂಗಲ್ಲ ಅಂತ ತುಂಬ ಹೇಳಿದ್ದಾರೆ ಶ್ರೀನಾಥ್ ಸರ್ ಆಗಿರಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾನು ವಿದುಷಿ ಶ್ರೀಮತಿ ಸುಮಾ ಹರಿನಾಥ್ ಇವರ ಬಳಿ ಶಾಸ್ತ್ರೀಯನ ಅಭ್ಯಾಸ ಮಾಡ್ತಾ ಇದ್ದೀನಿ. ಅವ್ರಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳು. ಸೊ ಹೀಗೆ ದ ಲಿಸ್ಟ್ ಇಸ್ ವೆರಿ ಬಿಗ್. ಥ್ಯಾಂಕ್ಸ್ ಹೇಳ್ತಾ ಹೋದರೆ ಪ್ರತಿಯೊಬ್ಬರು ನನ್ನ ಏಳಿಗೆಗೆ ಸಹಕಾರಿಯಾಗಿದ್ದಾರೆ. ಮೈಸೂರಿನ ಕಲಾವಿದರಿಗೆ ಧನ್ಯವಾದ ಹೇಳದೆ ಹೆಂಗೆ ಇರೋಕ್ಕಾಗುತ್ತೆ. ಸೊ ಪ್ರತಿ ಒಂದು ಕಾರ್ಯಕ್ರಮಕ್ಕೆ ನಾನು ಹೋದಾಗ್ಲೂ ಬಹಳ ಚಿಕ್ಕ ವಯಸ್ಸಿಂದ ನಾನು ಈ ಫೀಲ್ಡಲ್ಲಿ ಇರೋದ್ರಿಂದ, ಆಗಿಂದನೂ ನಾನು ಕಾರ್ಯಕ್ರಮಕ್ಕೆ ಕೊಡ್ತಾ ಇರೋದ್ರಿಂದ ಆ ವಯಸ್ಸಿಂದ ಎಲ್ಲರೂ ನನ್ನ ನೋಡಿದ್ದಾರೆ. ಅವ್ರ ಮನೆ ಹುಡುಗಿ ಥರನೇ, ಅವ್ರ ತಂಗಿ ಏನೋ ಅವ್ರ ಮಗಳೇನೋ ಆ ರೀತಿ ನನ್ನ ನೋಡ್ಕೋತಾರೆ ಇವತ್ತಿಗೂ. ಪ್ರತಿಯೊಬ್ಬರು ಅಷ್ಟೇ. ಆಲ್ಮೋಸ್ಟ್ ನನ್ನ ತಂದೆ ತಾಯಿ ಜೊತೆಗೆ ಬಂದೇ ಬರ್ತಾರೆ ನನ್ನ ಕಾರ್ಯಕ್ರಮಗಳಿಗೆ. ಅವ್ರು ಇಲ್ದಿದ್ದ ಪಕ್ಷದಲ್ಲಿ ಅಷ್ಟೇ ಜವಾಬ್ದಾರಿಯುತವಾಗಿ ನನ್ನ ಮನೆಯಿಂದ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಕಾರ್ಯಕ್ರಮ ಮುಗಿಸಿ ವಾಪಸ್ ಮನೆಗೆ ತಂದು ಬಿಡೋ ತನಕನೂ ನನ್ನ ಜೊತೆಗೆ ಅಷ್ಟು, ಅಥವಾ ವೇದಿಕೆ ಕಾರ್ಯಕ್ರಮಗಳಲ್ಲಿ ನನಗೆ ಸಪೋರ್ಟ್ ಮಾಡೋದಿರ್ಬೋದು, ಅದೆಲ್ಲ ನೀನು ನನ್ನ ಸೌಭಾಗ್ಯ. ಅಂಥವ್ರು ಒಡನಾಟದಲ್ಲಿ ನಾನು ಇದ್ದಿದ್ದು ನಿಜವಾಗ್ಲೂ ನನ್ನ ಸೌಭಾಗ್ಯ. ಓಕೆ, ಸೊ ಎಲ್ಲರ ಜೊತೆಗೂಡಿ ಒಂದಷ್ಟು ಹಾಡುಗಳನ್ನ ಕೊಟ್ಟಿದ್ದೀರಾ, ಇನ್ನೂ ಒಂದಷ್ಟು ಹಾಡುಗಳು ಕೊಡೋದಿದೆ. ಸಿನಿಮಾ ಅವಕಾಶಗಳು ಸಿಗ್ಲಿ ಅನ್ನೋದು ನನ್ನ ಆಸೆ. ಹಾಗೆ ನಿಮ್ಮ ಆಸೆ ಅಂತೆ ಜಾನಕಿ ಅಮ್ಮನ ಮುಂದೆ ಹಾಡುವಂತ ಅವಕಾಶ ಆದಷ್ಟು ಬೇಗ ಸಿಗ್ಲಿ. ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಕಡೆಯದಾಗಿ, ಈಗೆಲ್ಲರೂ ಒಂದು ಸೆಲ್ಫ್ ಲರ್ನಿಂಗ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಗುರುಗಳ ಹತ್ರ ಕೆಲವರಿಗೆ ಕಾರಣಾಂತರಗಳಿಂದ ಹೋಗಕ್ಕಾಗಬಹುದು, ಇನ್ನ ಕೆಲವರಿಗೆ ಇಲ್ಲ ನನ್ಗೆ ಅಲ್ಲಿ ಹೋಗಕ್ ಇಷ್ಟ ಇಲ್ಲ ಅನ್ನೋದಿರ್ಬೋದು, ನಾನೇ ಕಲಿತಾ ಇದ್ದೀನಲ್ಲ ಅನ್ನೋದಿರ್ಬೋದು. ಸೊ ಆ ತರದವರಿಗೆ ಒಂದು ಟಿಪ್ ಕೊಡೋದಾದ್ರೆ ಹೇಗೆ ಕಲಿಬಹುದು ಮನೇಲಿ, ಅಂದ್ರೆ ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ, ಯಾವ ತರ ಪ್ರಾಕ್ಟೀಸ್ ಮಾಡಿದ್ರೆ ವಿ ಕ್ಯಾನ್ ಟ್ಯೂನ್ ಅವರ್ ಸೆಲ್ಫ್? ಹೌದು, ಈಗ ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇಟ್ಸ್ ಅ ವೆರಿ ಹ್ಯೂಜ್ ಪ್ಲಾಟ್ಫಾರ್ಮ್. ನಿಮಗೆ ಒಂಥರ ಚಿಟಿಕೆ ಹೊಡೆಯೋದ್ರಲ್ಲಿ ಎಲ್ಲ ನಿಮ್ಮ ಕಣ್ಮುಂದೆ ಇರುತ್ತೆ, ಅಷ್ಟು ಆಕ್ಸೆಸ್ ಇದೆ ಎಲ್ಲದಕ್ಕೂ. ಸೊ ಇನ್ ಕೇಸ್ ಇಫ್ ನಾಟ್ ಆಫ್ಲೈನ್, ಈಗ ಡೈರೆಕ್ಟಾಗಿ ಗುರು ಮುಖೇನ, ನನ್ನ ಭಾವನೆಯಲ್ಲಿ ಗುರು ಮುಖೇನ ಕಲ್ತ್ರೆ ಏನೇ ಒಂದು ವಿದ್ಯೆ ಆಗಲಿ ನಿಮಗೆ ತಲೆಗೆ ಹತ್ತೋದು. ಸೊ ಇಫ್ ನಾಟ್ ಆಫ್ಲೈನ್ ನಿಮಗೆ ಸಾಧ್ಯನೇ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಆನ್ಲೈನ್ ಆದರೂ ಆಗಿನೂ ಗುರು ಮುಖೇನೇ ಮೊದಲನೇ ಹೆಜ್ಜೆ ಇಡಬೇಕು, ಬಿಗಿನಿಂಗ್. ಆಮೇಲೆ ನಿಮಗೊಂದು ಗ್ರಿಪ್ ಸಿಕ್ಕ ಮೇಲೆ ಡೆಫಿನೆಟ್ಲಿ, ಈಗ ಎಷ್ಟೋ ವೀಡಿಯೋಸ್ಗಳನ್ನ ನೋಡೋದ್ರಿಂದ ಇರ್ಬೋದು, ಅಥವಾ ಅವರು ಹೆಂಗೆ ಹಾಡ್ತಾರೆ ಅನ್ನೋದನ್ನ ನಿಮಗೆ ಕ್ಯಾಚ್ ಮಾಡೋಕ್ಕೆ ಬರಬೇಕಾದ್ರೇನು ಕೂಡ ನೀವು ಅದಕ್ಕೆ ಒಂದು ಮಿನಿಮಮ್ ನಾಲೆಡ್ಜ್ ಅಂತ ಇರುತ್ತೆ. ಸೊ ಅದು ನಿಮಗೆ ಸಿಗಬೇಕು ಅಂದರೆ ಅದು ಗುರುಮುಖೇನೇ ಸಿಗೋದು. ಸೊ ನನ್ನ ಅಡ್ವೈಸ್, ಅಥವಾ ನೀವು ಹೇಳಿದ ಒಂದು ಸ್ಮಾಲ್ ಟಿಪ್ ಅಂದರೆ, ಇಟ್ ಈಸ್ ಬೆಟರ್ ಟು ಗೋ ಅಂಡ್ ಲರ್ನ್ ವಿತ್ ಅ ಗುರು ಟು ಸ್ಟಾರ್ಟ್ ಯುವರ್ ಕರಿಯರ್. ಆಮೇಲೆ ಎಲ್ಲ ಸೊ ಸೆಲ್ಫ್ ಲರ್ನಿಂಗ್ ಇದ್ದೇ ಇರುತ್ತೆ, ಬಟ್ ಸರಿ ತಪ್ಪು ಅಂತ ಹೇಳಕ್ ಒಬ್ಬರಾದ್ರೂ ಇರ್ಬೇಕು. ಅದು ಮೊಬೈಲ್ ಅಲ್ಲದೆ ಗುರುಗಳಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. 100%. ಓಕೆ, ಸೊ ನಮ್ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಹಂಸಿನಿ ಅವರು ಇನ್ನೊಂದು ಹಾಡು ಹೇಳ್ಬಹುದಾ? ಖಂಡಿತ, ನೀವು ಹಾಡು ಹೇಳು ಅಂದ್ರೆ ಸಾಕು, ನಾನು ಖುಷಿಯಾಗಿ ಹಾಡ್ತೀನಿ. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ, ಯಾರು ಬಂದಿರದ ಮನಸಲಿ ನಿನ್ನ ಆಗಮನ ಈ ದಿನ, ನೀಡುವ ಮುನ್ನ ನಾನೇ ಆಮಂತ್ರಣ. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ. ಜೀವನ ಈ ಕ್ಷಣ ಶುರುವಾದಂತಿದೆ, ಕನಸಿನ ಊರಿನ ಕದ ತೆರೆಯುತ್ತಿದೆ, ಅಳಬೇಕು ಒಮ್ಮೆ ಅಂತನಿಸಿದೆ, ಖುಷಿಗ ಮೇರೆ ಮೀರಿ ಮಧುಮಾಸದಂತೆ ಕೈ ಚಾಚಿ
ಭುವಿಯನು ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನು ಭೇಟಿಗೆ. ನಿಜವಾಗ್ಲೂ ಸಮಯ ಹೋಗಿದ್ ಖಂಡಿತ ನನಗಂತೂ ಗೊತ್ತಾಗ್ಲಿಲ್ಲ. ನಾನಂತೂ SPB ಸರ್ನ ನೋಡಿಲ್ಲ, ಅವ್ರು ನೋಡಿದ್ದಾರೆ. ಸೊ ಅವರಿಂದ ಸ್ವಲ್ಪ ನನ್ಗೆ ಅದೊಂದು ಎನರ್ಜಿ ಸಿಕ್ಕಿರುತ್ತಲ್ವ, ಅದರಿಂದ ಸ್ವಲ್ಪ ಅನ್ನೋದು. ಬಟ್ ನಿಜವಾಗ್ಲೂ ನಮ್ಮನೆಯಲ್ಲೂ ನೀವು ತುಂಬಾ ಫೇಮಸ್, ನಮ್ ತಂದೆಗೆ ತುಂಬಾ ಇಷ್ಟವಾದ ಕಂಟೆಸ್ಟೆಂಟ್. ನಾನು ಇವತ್ತು ಹೇಳಿದೆ ಈ ತರ ಹಂಸಿ ನೀನ್ ಪುಟ್ಟ ಹುಡುಗಿ ಅಲ್ವಾ ಅಂತ ಹೇಳಿದ್ರು. ಸೊ ಆ ಹೆಸರು ತುಂಬಾ ಮನಸ್ಸಲ್ಲಿ ಉಳ್ಕೊಂಡಿದೆ. ಇನ್ನಷ್ಟು ಸಾಧನೆಯನ್ನ ಮಾಡಿ ಅಂತ ನಾನು ಆಶಿಸ್ತೀನಿ. ಸೊ ಇಷ್ಟೊತ್ತು ನಿಮ್ಮ ಬಿಡುವಿನ ಸಮಯದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದ್ರಿ, ಹೇಗನ್ನಿಸ್ತು ಕಾರ್ಯಕ್ರಮ? ಬಹಳ ಬಹಳ ಸಂತೋಷ ಆಯ್ತು. ನಿಜವಾಗ್ಲೂ ನಿಮ್ಮ ಎಂಥೂಸಿಯಾಸಮ್ ನೋಡಿದ್ರೇನೆ ನಮಗೊಂದು ಖುಷಿ. ಅದು ಇಷ್ಟು ಉತ್ಸುಕತೆಯಿಂದ ನಮ್ಮನ್ನ ಮಾತಾಡ್ಸೋದಾಗಿರ್ಬೋದು, ಅದನ್ನ ಕೇಳೋದಾಗಿರ್ಬೋದು, ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ನನಗೂ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಂದಷ್ಟು ನನ್ನ ಜೀವನದ ವಿಚಾರಗಳನ್ನ ಹಂಚ್ಕೊಳ್ಳೋಕೆ ನನಗೂ ಒಂದು ಅವಕಾಶ ಆಯ್ತು. ಬಹಳ ಸಂತೋಷ ಆಯ್ತು. ಖಂಡಿತ ನಿಮ್ಮ ಯೂಟ್ಯೂಬ್ ಚಾನೆಲ್ ಇನ್ನೂ ಸಾವಿರಾರು ಜನದ್ದು ನೀವು ಇಂಟರ್ವ್ಯೂ ತಗೊಳ್ಳೋ ಹಂಗಾಗ್ಲಿ ಅಂತ ನಾನು ಕೂಡ ಮಹಾಲಕ್ಷ್ಮಿ ದಿನ ಲಕ್ಷ್ಮಿನ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಸೊ ವೀಕ್ಷಕರಿಗೂ ಖಂಡಿತವಾಗ್ಲೂ ಈ ಹಬ್ಬದ ದಿನ ನಿಜವಾಗ್ಲೂ ರಸದೌತಣ, ಸಂಗೀತದ ಔತಣವನ್ನ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ಹಂಸಿನಿ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಸೊ ನೋಡಿದ್ರಲ್ವಾ, ಬಹುಶಃ ಇವತ್ತಿನ ಈ ಒಂದು ಎಪಿಸೋಡ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಂಸಿನ ನೋಡಿ ನನಗೂ ಈ ಹುಡುಗಿ ಗೊತ್ತು ಅಂತ ಅಂದಿರೋರು ಈ ವಿಡಿಯೋ ನೋಡಿ ಮತ್ತಷ್ಟು ಖುಷಿಯಾಗಿ ಲೈಕ್ ಕೊಟ್ಟು, ಹಾಗೆ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತಷ್ಟು ಕಲಾವಿದರನ್ನ ಅವರ ಜೀವನದ ಪರಿಚಯವನ್ನ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಾ, ಮತ್ತೊಮ್ಮೆ ಕೃತಿಕಾ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ಕೃತಿಕಾ ಸೈನಿಂಗ್ ಆಫ್. ನಮಸ್ಕಾರ.